तयोर श्रुत्वा प्रणमामिर्मुर्मुः रत्नाकराधौतपदां हिमालय किरीटिनीं ಬ್ರಹ್ಮರಾಜಶಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರ ದೇವರಾದ ಸೋಮೇಶ್ವರರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ಕ್ಷೇತ್ರದ ಎಲ್ಲ ಗುರುವರೇಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮಪೂಜ್ಯನೀಯ ದಿವ್ಯತ್ರಿಯರಿಗೆ, ಎಲ್ಲ ವಿದ್ವತ್ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಯೋಗ ನೋಡಿ, ಅಣ್ಣವರಾಗಲೇ ಹೇಳಿದ ಹಾಗೆ ದೀಪಾವಳಿಯ ಸಂದರ್ಭದಲ್ಲಿ ಇದ್ದೀವಿ. ಇನ್ನು ಕೆಲವು ಸಮಯದಲ್ಲಿ ದೀಪಾವಳಿ ಆಚರಿಸಲಿಕ್ಕಿದೆ. ದೀಪಾವಳಿ ಆಚರಿಸೋದು ಯಾವ ಕಾರಣಕ್ಕೆ ಅಂದರೆ, ಇಡೀ ರಾಜ್ಯವನ್ನು ಚಿಕ್ಕಮ್ಮನ ಮಾತನ್ನು ಕೇಳಿ ತ್ಯಜಿಸಿ ಹೋದಂಥ ಶ್ರೀರಾಮಚಂದ್ರರು ವಾಪಸ್ ಸೀತಾ ಸಮೇತರಾಗಿ ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಬಂದಂಥ ಕಾಲಘಟ್ಟ ಇದು. ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ವನವಾಸಕ್ಕೆ ಹೋಗೋಕ್ಕೂ ಮುಂಚೆ ಶ್ರೀರಾಮಚಂದ್ರಿಗೆ ಪಟ್ಟಾಭಿಷೇಕ ಆಗಬೇಕಾಗಿರೋದನ್ನು ತಡೆಯಲಾಗಿದೆ. ರಾಮರು ಪಟ್ಟಾಭಿಷೇಕ ಆಗುವಂತಿಲ್ಲ, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಚಿಕ್ಕಮ್ಮ ಹೇಳಿದ್ದಾರೆ ಅನ್ನೋ ಸುದ್ದಿ ರಾಮರಿಗೆ ತಲುಪಿದ ಕೂಡಲೇ ರಾಮರು ಮಾಡಿದಂಥ ಮೊದಲನೇ ಕೆಲಸಗಳಲ್ಲೊಂದು ಅಂತಃಪುರಕ್ಕೆ ಹೋಗಿ ಸೀತಾಮಾತೆಗೆ ವಿಷಯವನ್ನು ತಲುಪಿಸಿ ಸೀತಾ ಮತ್ತು ರಾಮ ಇಬ್ಬರೂ ನಿಂತು ಗೋದಾನವನ್ನು ಮಾಡಿದ್ದು ಜನರಿಗೆ. ಗೋದಾನವನ್ನು ಮಾಡಿ ಯಾವ ಶ್ರೀರಾಮಚಂದ್ರ ಅಯೋಧ್ಯೆ ಬಿಟ್ಟು ಕಾಡಿಗೆ ಹೋದ್ರು, ಕಾಡಿನಿಂದ ವಾಪಸ್ ಅಯೋಧ್ಯೆಗೆ ರಾಮರು ಸೀತಾ ಸಮೇತರಾಗಿ ಬರುವಂತ ಕಾಲಘಟ್ಟಕ್ಕೆ ಅದೇ ಗೋಪೂಜೆಯನ್ನು ಮಾಡಿ ವಾಪಸ್ ಕರೆದುಕೊಳ್ಳುವಂತ ಸಂದರ್ಭ ಇದಿಲ್ಲ. ಎಷ್ಟು ಪುಣ್ಯದ ಕೆಲಸವನ್ನ ಊರಿನವರು ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಮಾಡ್ತಿದ್ದೀರಾ. ಅದು ರಾಮರಿಗೆ ಅಷ್ಟು ವಿಶೇಷವಾಗಿ ಬರಮಾಡಿಕೊಳ್ಳುವಂತ ಸಂದರ್ಭ ಇದು. ಗೋಪೂಜೆ ನಿರಂತರ ಮಾಡಬೇಕು. ಯಾಕೆ ಗೋಪೂಜೆ ಮಾಡಬೇಕು ಅಂದ್ರೆ 4 ಆಶ್ರಮಗಳಿಗೂ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ 4 ಆಶ್ರಮಗಳಿಗೆ ತನ್ನದೇ ಆದಂಥ ಪೂಜಾ ವಿಧಿಗಳನ್ನು ನಮ್ಮ ಹಿರಿಯರು ಬರೆದುಕೊಟ್ಟು ಹೋಗಿದ್ದಾರೆ. ಬ್ರಹ್ಮಚರ್ಯನಿಗೆ ಪೂಜಾ ವಿಧಿ ಯಾವುದು? ನಿರಂತರ ಅಧ್ಯಯನ ಮಾಡಬೇಕು. ಗುರುಗಳ ಪದತಲದಲ್ಲಿ ಕೂತು ಗುರುವ ಸೇವೆಯನ್ನೇ ಪರಮ ಸೇವೆ ಅಂತ ತಿಳಿದು ಆ ಪರಮಾತ್ಮನ ಸೇವೆಯಲ್ಲಿ ಅಧ್ಯಯನದ ಮೂಲಕ ನಿರತರಾಗಬೇಕು. ಇದು ಬ್ರಹ್ಮಚರ್ಯದ ಕಾರ್ಯ. ನಂತರ ಗೃಹಸ್ಥಾಶ್ರಮಕ್ಕೆ ಬಂದಾಗ ಗೃಹಸ್ಥನ ಪೂಜಾ ಪದ್ಧತಿ ಯಾವುದು? ನಿರಂತರ ಮಣ್ಣಲ್ಲಿ ಅಗ್ನಿಹೋತ್ರ, ಯಜ್ಞ ಯಾಗಾದಿಗಳನ್ನು ಮಾಡೋದು, ಹೋಮಗಳನ್ನು ಮಾಡೋದು, ಇದು ಗೃಹಸ್ಥನ ಕೆಲಸ. ವಾನಪ್ರಸ್ಥರದ್ದು ಯಾವುದು ಮಾಡುವಂತ ಅವಶ್ಯಕತೆ ಇಲ್ಲ. ತಾನು ವಾನಪ್ರಸ್ಥದಲ್ಲಿ ಇರುವಂತ ಕಾಲಘಟ್ಟದಲ್ಲಿ ತಾನೇ ಬೆಳೆದಂತ ಹಣ್ಣು ಹಂಪಲುಗಳನ್ನು ತಾನೇ ತಿಂದು ಇಡೀ ಜೀವನ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸಾಗಲಿಕ್ಕೆ ಭಗವಂತನ ಹುಡುಕಾಟದಲ್ಲಿ ಕಳೀಬೇಕು. ಇದು ವಾನಪ್ರಸ್ಥನ ಪೂಜಾ ಪದ್ಧತಿ. 4ನೇದು ಸನ್ಯಾಸಾಶ್ರಮ ಇದೆಯಲ್ಲ, ಸನ್ಯಾಸಾಶ್ರಮದಲ್ಲಿ ಇರುವವರಿಗೆ ಹೋಮ, ಹವನ, ಯಜ್ಞ ಯಾಗಾದಿಗಳು ಮಾಡೋದಿಲ್ಲ. ಅವರಿಗೆ ಅಗ್ನಿ ಪೂಜೆ ಇಲ್ಲ. ಸನ್ಯಾಸತ್ವ ಸ್ವೀಕರಿಸುವ ಕಾಲಕ್ಕೆ ಅಗ್ನಿಯನ್ನು ತ್ಯಜಿಸಿ ಬರ್ತಾರೆ. ಅವರು ಅಗ್ನಿಹೋತ್ರಗಳನ್ನು ಮಾಡೋದಿಲ್ಲ, ಮಾಡೋದು ಗೃಹಸ್ಥ ಮಾತ್ರ. ಆದ್ರೆ ಯಾವ ಸನ್ಯಾಸಿಗೆ ಅಗ್ನಿ ಸ್ಪರ್ಶವೂ ಇಲ್ವೋ, ಸನ್ಯಾಸತ್ವ ಸ್ವೀಕರಿಸಿದ ನಂತರ ಮಾತ್ರವಲ್ಲ, ತನ್ನ ಜೀವನದ ಕೊನೆ ಕಾಲಘಟ್ಟದವರೆಗೂ ಸನ್ಯಾಸಿ ಲಿಂಗೈಕ್ಯರಾಗುವ ವೇಳೆಗೂ, ಲಿಂಗೈಕ್ಯರಾದ ನಂತರವೂ ಸನ್ಯಾಸಿಗೆ ಅಗ್ನಿ ಸ್ಪರ್ಶ ಇಲ್ಲ. ಅವರಿಗೆ ಗದ್ದುಗೆಯನ್ನೇ ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡಿದಂಥ ಗದ್ದುಗೆನಲ್ಲಿ ಆ ಮಣ್ಣಿನ ಮೇಲೆ ಲಿಂಗ ಇಟ್ಟರೆ ಅದು ಅಧಿಷ್ಠಾನವಾಗುತ್ತೆ, ತುಳಸಿ ಇಟ್ಟರೆ ಬೃಂದಾವನವಾಗುತ್ತೆ. ನಿಮ್ಮ ಊರಿನ ಮಹಿಮೆ ಭೀಮಾಶಂಕರರ ಮಠದಿಂದ ಬರ್ತಿದ್ದೀವಿ ನಾವು, ಬಂದಾಗ ಬಹಳ ಹೆಮ್ಮೆ ಆಯಿತು. 400 ವರ್ಷಗಳ ಹಿಂದೆ ಗದ್ದುಗೆ ಎಲ್ಲಾದ್ರೂ ಜೀವಂತ ಸಮಾಧಿ ಆದದಿದ್ರೆ ಅದು ನಿಮ್ಮ ಸಿಂಧಿಗೆ ಭೀಮಾಶಂಕರ ಮಠದಲ್ಲಿ ಅಂತ ಕೇಳಿದಾಗ ಹೆಮ್ಮೆ ಆಯಿತು ನನಗೆ. ಅಂತ ಪುಣ್ಯಕ್ಷೇತ್ರಕ್ಕೆ ಹೋಗುವಂತ ಸೌಭಾಗ್ಯ ನಮಗೆ ಸಿಕ್ತಲ್ಲ ಅಂತ. ಅದು ಸನ್ಯಾಸತ್ವದ ಸನ್ಯಾಸಾಶ್ರಮದ ನಿಯಮ. ಕೊನೆ ಕಾಲಘಟ್ಟದಲ್ಲಿ ಅವರಿಗೆ ಅಗ್ನಿ ಸ್ಪರ್ಶ ಇಲ್ಲ, ಅವರಿಗೆ ಗದ್ದುಗೆಯನ್ನು ನಿರ್ಮಿಸಬೇಕು, ಲಿಂಗ ಇಟ್ಟರೆ ಅಧಿಷ್ಠಾನ, ತುಳಸಿ ಇಟ್ಟರೆ ಬೃಂದಾವನ ನಿರ್ಮಾಣ ಮಾಡಬೇಕು ಅಂತ. ಆ ಪರಂಪರೆಯಲ್ಲಿ ಬರುವಂತ ಸನ್ಯಾಸಿಗೆ ಅಗ್ನಿಹೋತ್ರ ಮಾಡಬೇಕಂದ್ರೆ ಯಾವುದರ ಮೂಲಕ ಅಂದ್ರೆ ಹಿರಿಯರು ಹೇಳುತ್ತಾರೆ ವೇದಗಳಲ್ಲಿ, ಗೌರ್ವಾರಗ್ನಿ, ಗೋವೇ ಅವರಿಗೆ ಅಗ್ನಿ ಸಮಾನ. ಗೋವಿಗೆ ಕೊಟ್ಟಂತ ಹಣ್ಣು ಹಂಪಲುಗಳು ಅಗ್ನಿಗೆ, ಅಗ್ನಿಹೋತ್ರಕ್ಕೆ ನೀಡಿದಂತ ಹವಿಸ್ಸು. ಗೋಮಾತೆ ಸುತ್ತ ಒಂದು ಪ್ರದಕ್ಷಿಣೆ ಬಂದ್ರೆ ಪೂರ್ಣಾಹುತಿ ನೀಡಿ ಅಗ್ನಿಯ ಸುತ್ತ ಬಂದಂತ ಪ್ರದಕ್ಷಿಣೆಗೆ ಸಮಾನ. ಗೋಮಾತೆಗೆ ನೀವು ನೀರಾಕಿ ಸ್ನಾನ ಮಾಡಿಸಿ ಸಾಕು. ಸೋಮೇಶ್ವರರ ದೇವಸ್ಥಾನ ಇದೆ, ಎಲ್ಲರೂ ಹೋಗಿ ಸೋಮೇಶ್ವರ ದೇವರಿಗೆ ನಾವೇ ಸ್ನಾನ ಮಾಡಿಸ್ತೀವಿ, ನಾವೇ ಅಭಿಷೇಕ ಮಾಡಿಸ್ತೀವಿ ಅಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವಂತ ಅರ್ಚಕರು ನಿಯಮಿತವಾಗಿ ಅವರೇ ಮಾಡಿಸ್ತಾರೆ. ನಾವು ಮಂಜುನಾಥೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಧರ್ಮಸ್ಥಳಕ್ಕೆ. ಧರ್ಮಸ್ಥಳದಲ್ಲಿರುವಂತ ಮಂಜುನಾಥರ ಸ್ವಾಮಿ ಲಿಂಗವನ್ನ ಮುಟ್ಟಿ ಅಭಿಷೇಕ ಮಾಡ್ಬೇಕಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ, ಅಲ್ಲಿಗೆ ಅವಕಾಶ ಸಿಗೋದಿಲ್ಲ. ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತೀವಿ ವೆಂಕಟೇಶ್ವರನ ದರ್ಶನ ಪಡೆಯಲಿಕ್ಕೆ, ವೆಂಕಟೇಶ್ವರನನ್ನು ಮುಟ್ಟಿ ಅವರಿಗೆ ಅಭಿಷೇಕ ಮಾಡಿ ಬರ್ತೀವಿ, ಸ್ನಾನ ಮಾಡಿಸ್ತೀವಿ ಅಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ. ಆದ್ರೆ ಭಗವಂತರಿಗೆ ನಾವು ಸ್ನಾನ ಮಾಡಿಸ್ಬೇಕಂದ್ರೆ ಏನು ಮಾಡಬೇಕು? ಹಿರಿಯರು ಹೇಳ್ತಾರೆ, ಅಮಂತ್ರಕಂ, ಗೋವನ್ನು ಮುಟ್ಟಿ ಮಂತ್ರವೂ ಹೇಳುವಂತ ಅವಶ್ಯಕತೆ ಇಲ್ಲ. ಮಂತ್ರ ಇಲ್ಲದೆ ಕೇವಲ ಒಂದು ನೀರನ್ನ ತೆಗೆದು ಆ ಗೋಮಾತೆಯ ಮೈ ಮೇಲೆ ಹಾಕಪ್ಪ ಸಾಕು, ಅದು ಪರದೇವತೆಗೆ ಮಾಡುವಂತ
ಇರುವಂತ ಸ್ಥಾನಕ್ಕೆ ಸಮಾನವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅಲ್ಲಿ ಕೂತು ದೇವತೆಗಳು ಲೆಕ್ಕ ಬರೆದಿರಬೇಕಾದ್ರೆ ಬರ್ಕೊಳ್ತಿರ್ತಾರಂತೆ. ಗೋಮಾತೆಗೆ ಸ್ನಾನ ಮಾಡಿಸಿದ್ದಾನೆ ಅಂದ್ರೆ ಅವನು ಭಗವಂತನಿಗೆ, ತಿರುಮಲ ತಿಮ್ಮಪ್ಪನಿಗೆ ಸ್ನಾನ ಮಾಡಿಸಿದ ಹಾಗೆ, ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ಸಮರ್ಪಿಸಿದ ಹಾಗೆ, ಸೋಮೇಶ್ವರನಿಗೆ ಸ್ನಾನ ಮಾಡಿಸಿದ ಹಾಗೆ ಅಂತ ಲೆಕ್ಕದಲ್ಲಿ ಬರುತ್ತೆ ನಮ್ಮ ಜೀವನದಲ್ಲಿ ಅಂತ ದೇವಾನುದೇವತೆಗಳು ಹೇಳುವಂತ ಮಾತು. ಆ ಗೋಮಾತೆಗಿರುವಂತ ಸ್ಥಾನಮಾನ ಅಂತದ್ದು. ಅದಕ್ಕೆ ನಮ್ಮ ಹಿರಿಯರು ನಿರಂತರ ಗೋಮಾತೆಯನ್ನು ಪೂಜಿಸಿಕೊಂಡು ಬಂದಿದ್ದು. 4 ಆಶ್ರಮಗಳಿಗೂ ಪೂಜಿಸಲಿಕ್ಕೆ ಪ್ರಜಾಪತಿ ಎಲ್ಲವನ್ನ ಸೃಷ್ಟಿಸಬೇಕಾದ್ರೆ ಅವನು ಯೋಚನೆ ಮಾಡ್ತಾನೆ. ಪ್ರಜಾಪತಿ 4 ಆಶ್ರಮಗಳಲ್ಲೂ ಕೂಡ ಎಲ್ಲರೂ ಆರಾಧಿಸಬಲ್ಲ, ಮಂತ್ರವೂ ತಿಳಿದೇ ಇರುವಂತ ವ್ಯಕ್ತಿ ಕೂಡ ನಿಂತು ಪೂಜಿಸಬಲ್ಲಂತ ಒಂದು ಜೀವ ಜಗತ್ತಿನಲ್ಲಿ ಇರಬೇಕಾದ್ರೆ ಯಾವ್ದ್ರ ಜೀವ ಅಂದಾಗ ಪರದೇವತೆಗಳ ಸ್ವರೂಪವಾಗಿ ಜೀವಂತ ಸಾಕ್ಷಿಯಾಗಿ ಗೋಮಾತೆಯನ್ನು ತಾರು ಮಾಡಿಕೊಟ್ರು ಅಂತ ಹಿರಿಯರ ಮಾತು. ಆ ಗೋಮಾತೆಗೆ ಯಾವ ಪ್ರಾಮುಖ್ಯತೆಯನ್ನು ಸನ್ಯಾಸಾಶ್ರಮದಲ್ಲಿರುವವರು ಕೊಡ್ತಾರೆ ಅಂದ್ರೆ, ನಮ್ಮ ಶೃಂಗೇರಿ ಶಾರದಾ ಪೀಠದಲ್ಲಿ ಹಿಂದೆ ಗುರುಗಳಿದ್ರು ಪೀಠಾಧಿಪತಿಗಳಾಗಿ, ಪರಮಪೂಜ್ಯ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಅವರು ಗುರು ನಿವಾಸವನ್ನ ದಾಟಿ ತುಂಗಾ ನದಿಯನ್ನ ದಾಟಿ ಶಾರದಾಂಬೆ ದೇವಸ್ಥಾನಕ್ಕೆ ಹೋಗಬೇಕು. ತಾಯಿ ಶಾರದಾಂಬೆಗೆ ಪೂಜೆಯನ್ನ ಸಲ್ಲಿಸಲಿಕ್ಕೆ ಹೋಗುವ ಸಂದರ್ಭಕ್ಕೆ ಶಾರದಾಂಬೆ ದೇವಸ್ಥಾನದ ಮುಂಬಾಗಿಲ ಎದುರುಗಡೆ ಗೋಮಾತೆ ಮಲಗಿದೆ. ಹೋಗ್ಲಿಕ್ಕೆ ಜಾಗ ಇಲ್ಲ. ಒಂದು ಗೋಮಾತೆನ ಎಬ್ಬಿಸಿ ಅವ್ರು ಒಳಗೋಗಬೇಕು, ಇಲ್ಲ ದಾಟ್ಕೊಂಡು ಒಳಗೋಗಬೇಕು. ಪರಮಪೂಜ್ಯನರು ಎರಡೂ ಮಾರಲಿಲ್ಲ. ಶಾರದಾಂಬೆ ದೇವಸ್ಥಾನಕ್ಕೆ ತಾಯಿ ಶಾರದಾಂಬೆಗೆ ಪೂಜೆಗೆ ಅರ್ಪಿಸಲಿಕ್ಕೆ ಹಣ್ಣು ಹಂಪಲು ಹೂ ಏನೇನೆಲ್ಲ ತಂದಿದ್ರು ಹಾರಗಳೆಲ್ಲ ತಗೊಂಡು ಹೋಗಿ ತಾಯಿ ಗೋಮಾತೆ ಕೊರಳಿಗೆ ಹಾಕಿ ಆಕೆಗೆ ಹವಿಸ್ಸನ್ನು ನೀಡಿ ಆಕೆಗೆ ನೈವೇದ್ಯವನ್ನು ನೀಡಿ ಪೂಜೆಯನ್ನು ಗೋಮಾತೆಗೆ ಮುಗಿಸಿ ವಾಪಸ್ ತೆರಳುತ್ತಿದ್ದಾರೆ. ಅಕ್ಕಪಕ್ಕದಲ್ಲಿರೋರೆಲ್ಲ ಕೇಳಿದ್ರು ಆಶ್ಚರ್ಯದಿಂದ, ಶಾರದಾಂಬೆ ಪೂಜೆಗೆ ಬಂದವರು ದೇವಸ್ಥಾನದ ಒಳಗೆ ಹೋಗ್ದಿರ ವಾಪಸ್ ಯಾಕೆ ಬರ್ತಿದ್ದೀರಾ ಅಂತ. ಆಗ ಸ್ವಾಮೀಜಿಗಳು ಕೊಟ್ಟಂತ ಉತ್ತರ, ಸ್ವತಃ ಶಾರದಾಂಬೆ ತಾಯಿ ಗೋಮಾತೆ ಸ್ವರೂಪದಲ್ಲಿ ದೇವಸ್ಥಾನದಲ್ಲಿ ಬಂದು ಜೀವಂತವಾಗಿ ನನ್ನಿಂದ ಪ್ರಾರ್ಥನೆಯನ್ನು ಸ್ವೀಕರಿಸಬೇಕಾದ್ರೆ ಇನ್ನು ಒಳಗೋಗುವಂತ ಅವಶ್ಯಕತೆ ಏನು ಬಂತಪ್ಪ, ತಾಯಿ ಶಾರದಾಂಬೆಗೆ ಪೂಜೆ ಮುಗೀತು ಅಂತ ಪರಪೂಜೆ ಮಹಾಸ್ವಾಮಿಗಳು ಹೇಳಿದಂತ ಮಾತು. ಅದಕ್ಕೆ ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ನಮಗೆ ಹಾಕಿಕೊಟ್ಟಿದ್ದಾರೆ ರೂಲ್ಸ್, ಏನನ್ನ ಪ್ರತಿಪಾದಿಸಬೇಕು ನಾವು ಅಂತ. ಸನತದ್ದಿನ ತುಪಾದೀನ ಗಾವೋ ಮಧ್ಯೇನ ಚವ್ರಜೆ ಮಂಗಳತನಂ ದಿವ್ಯ ತಸ್ಮಾತ್ ಸದೈವ ಪೂಜ್ಯ ಇತಿ ಅಂತ ನಿರಂತರ ಪೂಜಿಸಬೇಕು. ಗೋವು ನಿಂತಿದ್ರೆ ಆ ಗೋವನ್ನ ಪಾದದಿಂದ ಸ್ಪರ್ಶಿಸುವಂತಿಲ್ಲ, ಮೊದಲನೇ ಕಟ್ಟುನಿಟ್ಟು. ಎರಡನೇದು ಷರತ್ತು, 2 ಗೋವುಗಳು ನಿಂತಿದ್ರೆ ಅದರ ಮಧ್ಯದಲ್ಲಿ ನಡೆದುಕೊಂಡು ಹೋಗುವಾಗಿಲ್ಲ. ಯಾಕೆ? ಒಂದು ಗೋವು ನಿಂತಿದೆ ಅಂದ್ರೆ ಭಗವಂತನಿಗೆ ಸಮಾನ, 2 ಗೋವುಗಳು ನಿಂತಿದೆ ಅಂದ್ರೆ ಅದು ಬ್ರಹ್ಮಾಂಡಕ್ಕೆ ಸಮಾನ. ಆ ಬ್ರಹ್ಮಾಂಡದ ಮಧ್ಯದಲ್ಲಿ ಹೋಗುವಂಥದ್ದು ವರ್ಜಿತ, ನಮಗೆ ಮಧ್ಯದಲ್ಲಿ ನಡ್ಕೊಂಡು ಹೋಗುವಂತಿಲ್ಲ. 3ನೇದು ಹೇಳಿದ್ರು ಮಂಗಳತನಂ ದಿವ್ಯ ತಸ್ಮಾತ್ ಪೂಜ್ಯ ಸದೈವ ಐತಿ, ನಿರಂತರ ಪೂಜಿಸಬಲ್ಲಂತ ಪಶು ಅದು. ಪಶು ಅಂತ ಪರಿಗಣಿಸೋದಿಲ್ಲ. ಸನ್ಯಾಸಿಗೆ 3 ಪಶುಗಳನ್ನು ಆರಾಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಗೋಪೂಜೆ, ಒಂದು ಅಶ್ವಪೂಜೆ, ಇನ್ನೊಂದು ಗಜಪೂಜೆ. ಇದರಲ್ಲಿ ಗಜಪೂಜೆ ಮತ್ತು ಅಶ್ವಪೂಜೆ ಪಶು ಪೂಜೆ, ಆದರೆ ಗೋಪೂಜೆ ಮಾತ್ರ ಪರದೇವತಾ ಪೂಜೆ, ಅದು ಭಗವಂತನಿಗೆ ನೇರವಾಗಿ ಸಮರ್ಪಣೆ ಆಗುವಂತ ಪೂಜೆ ಅಂತ. ಆ ಭಗವಂತನ ಸ್ವರೂಪದಲ್ಲಿರುವಂತ ಗೋಮಾತೆಯನ್ನ ಪೂಜಿಸಬೇಕು. ಯಾವ ಕಾಲಕ್ಕೆ ಪೂಜಿಸಬೇಕು ಅಂದ್ರೆ ಸದೈವ ಐತಿ, ಯಾವ ಕಾಲಕ್ಕೆ ಬೇಕಾದ್ರೂ ಪೂಜಿಸಪ್ಪ. ಜೀವನದಲ್ಲಿ ಕಷ್ಟ ಬಂದಾಗ ಶಾಸ್ತ್ರಕಾರರು ಧರ್ಮಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಿನ್ ಜೀವನದಲ್ಲಿ ಕಷ್ಟ ಬರುತ್ತೆ, ನೀನ್ ಕಣ್ಣೀರು ಹಾಕ್ತಿದ್ಯಾ, ನಿನಗೆ ತಿಳಿದಿರೋರು ಮನೆಯವರು ಯಾರೋ ಒಬ್ರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಮಧ್ಯರಾತ್ರಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಪೂಜೆ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗೋದಿಲ್ಲ. ಯಾವ ದೇವಸ್ಥಾನ ಹುಡ್ಕೊಂಡು ಹೋಗ್ತೀರಾ ಮಧ್ಯರಾತ್ರಿನಲ್ಲಿ? ಯಾವ ದೇವರ ದರ್ಶನ ಪಡೀಲಿಕ್ಕಾಗುತ್ತೆ? ಆಗ ಹೇಳ್ತಾರೆ, ಮಧ್ಯರಾತ್ರಿನಲ್ಲಿ ಅಂತ ಸಮಸ್ಯೆ ಬಂದ್ರೆ ಯಾವ ದೇವಸ್ಥಾನವನ್ನು ಹುಡುಕಿಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ನೀನು ಹೋಗ್ತಿರುವಂತ ದಾರಿನಲ್ಲಿ ಯಾವುದಾದ್ರೂ ಗೋಮಾತೆ ಎದುರಿಗೆ ಬಂದ್ರೆ ಸಾಕು, ಆ ಗೋಮಾತೆ ಕಾಲಿಗೆ ಬೀಳು, ಕಣ್ಣೀರಿಡು, ನಿನ್ನಲ್ಲಿರುವಂತ ಭಾವನೆಯನ್ನು ಗೋಮಾತೆಗೆ ಹಂಚಿಕೋ. ಆಕೆ ದೇವತೆಯ ಸ್ಥಾನದಲ್ಲಿ ನಿಂತು ನಿನಗೆ ಬೇಕಾದಂತ ಆಶೀರ್ವಾದವನ್ನು ಗೋಮಾತೆ ಮಾಡ್ತಾಳೆ ಅಂತ ಶಾಸ್ತ್ರಕಾರರು ನಮಗೆ ಕೊಟ್ಟಿರುವಂತ ಪ್ರಮಾಣ. ಯಾಕೆ ಅಂದ್ರೆ ಆ ಗೋಮಾತೆ ಮನುಷ್ಯರಿಗೆ ಅಷ್ಟು ಬಾಂಧವ್ಯ, ಮಾನವನಿಗೆ ಅತ್ಯಂತ ಸಮೀಪವಾದ ಬಾಂಧವ್ಯ ಯಾರ ಜೊತೆ ಇದೆ ಅಂದ್ರೆ ಅದು ಗೋಮಾತೆ ಜೊತೆ ಅಂತ ಹೇಳ್ತಾರೆ. ಗೋವಿಗೆ ಅತ್ಯಂತ ನೆಂಟಸ್ತಿಕೆ ಯಾರ ಜೊತೆ ಇದೆ ಅಂದ್ರೆ ಅದು ಮನುಷ್ಯನ ಜೊತೆ ಅಂತ ಹೇಳ್ತಾರೆ. ಇಬ್ಬರು ಜೊತೆಗೆ ಸಾಗಬೇಕಾಗಿರುವಂತ 4 ಕಾಲಿನ ಮತ್ತು 2 ಕಾಲಿನ ಜೀವಗಳು ಅಂತ ಹಿರಿಯರು ಹೇಳುವಂತ ಮಾತು. ಗೋಮಾತೆಗೆ ನಿರಂತರ ಸೇವೆ ನಮ್ಮದಾಗಬೇಕು, ನಮ್ಮ ಕೈಲಾಗುವಂತ ಸೇವೆ. ನಿಮ್ಮಿಂದ ಸಾಧ್ಯವಾದರೆ ವಾರಕ್ಕೊಂದು ದಿನ ಬನ್ನಿ ಗೋಮಾತೆ ಪೂಜೆಯನ್ನ ಮಾಡಿ ಹೋಗಿ. ನಿಮ್ಮಿಂದ ಹಣವನ್ನು ಕೊಟ್ಟು ಗೋಮಾತೆ ಸೇವೆ ಮಾಡ್ಲಿಕ್ಕಾಗುತ್ತಾ? ಹಣವನ್ನು ಕೊಡಿ, ಗೋಮಾತೆ ಸೇವೆ ಮಾಡಿ. ನಿಮ್ಮಿಂದ ಸಮಯ ಕೊಡ್ಲಿಕ್ಕಾಗುತ್ತಾ? ಸಮಯವನ್ನು ಕೊಡಿ, ಗೋಮಾತೆ ಸೇವೆ ಮಾಡಿ. ನಿಮಗೆ ವಾರಕ್ಕೊಂದು ಸತಿ ಬರ್ಲಿಕ್ಕಾಗಲ್ಲ, ತಿಂಗಳಿಗೊಂದು ಸಲ ಬನ್ನಿ, ಆಗ್ಲಿಲ್ವಾ ವರ್ಷಕ್ಕೊಂದು ಸಲ ಬನ್ನಿ. ಯಾವತ್ತು ಬರ್ತೀರಾ? ನಿಮ್ಮ ಹುಟ್ಟು ಹಬ್ಬದ ದಿನ ಗೋ ಆಶ್ರಮಗಳಿಗೆ ಬನ್ನಿ, ಗೋಶಾಲಿನಲ್ಲಿರುವಂಥ ಗೋಮಾತೆ ಪೂಜೆ ಮಾಡಿ. ನಿಮ್ಮ ಕಡೆಯಿಂದ ಅಂತ ಗೋಮಾತೆ ಒಂದು ಭೋಜನಕ್ಕೋ, ಒಂದು ಊಟಕ್ಕೋ, ಯಾವುದೋ ನೈವೇದ್ಯಕ್ಕೋ, ಒಂದು ಮಂಗಳಾರತಿಗೋ, ಒಂದು ಗೋಮಾತೆಯನ್ನು ಸಾಕಲಿಕ್ಕೋ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕೈಲಾಗುವಂಥ ಸೇವೆಯನ್ನು ನಿಮ್ಮ ಹುಟ್ಟು ಹಬ್ಬದ ದಿನ ಗೋಶಾಲೆಗೆ ಒಂದು ಗೋಮಾತೆಗೆ ಮಾಡಿ ಹೋಗಿ. ಇನ್ನೂ ನಿಮ್ಮಿಂದ ಸಾಮರ್ಥ್ಯ ಇದ್ದರೆ, ನಾವು ಆರ್ಥಿಕವಾಗಿ ಬಲಿಷ್ಠರಿದ್ದೀವಿ, ಗೋಮಾತೆಗೆ ಸೇವೆ ಸಲ್ಲಿಸಬೇಕು. ಯಾವ ರೀತಿ ಸೇವೆ ಸಲ್ಲಿಸಬೇಕಂದ್ರೆ ಗರಕು ಸ್ತಂಭಂ ಅಂತ ಹೇಳ್ತಾರೆ ಶಾಸ್ತ್ರಗಳ ಮಾತು. ಗರಕು ಸ್ತಂಭವನ್ನು ಸ್ಥಾಪನೆ ಮಾಡೋದು.
ಗರುಕುಸ್ತಂಭಂ ಸುಮಾರು ಒಂದು ಲಿಂಗದ ರೂಪದಲ್ಲಿ ಇರುತ್ತದು. 4 ರಿಂದ 5 ಅಡಿಗೆ ಬರುವಂತ, ಅದಕ್ಕಿಂತ ಕಡಿಮೆ ಇರುವಂತ ಒಂದು ಗರುಕುಸ್ತಂಭ. ಆ ಸ್ತಂಭದ ಸ್ಥಾಪನೆ ಯಾಕೆ ಮಾಡೋದು? ಗೋಶಾಲೆಗಳಲ್ಲಿ ಹಿರಿಯರು ಊರಿನಲ್ಲೆಲ್ಲ ಸ್ಥಾಪನೆ ಮಾಡ್ತಿದ್ರು ಗರುಕುಸ್ತಂಭವನ್ನ, ಮನೆ ಮುಂದೆ ಸ್ಥಾಪಿಸ್ತಿದ್ರು, ಊರಿನ ಹಾದಿ ಬೀದಿನಲ್ಲಿ ಸ್ಥಾಪಿಸ್ತಿದ್ರು. ಈಗ ನಾವು ಗೋಶಾಲೆಗಳಲ್ಲಿ ಮಾತ್ರ ಸ್ಥಾಪಿಸೋದು. ಗೋಶಾಲೆನಲ್ಲಿ ಒಂದು ಗರುಕುಸ್ತಂಭವನ್ನು ನಿಮ್ಮ ಕಡೆಯಿಂದ ಸ್ಥಾಪಿಸಿ. ಏನಕ್ಕೆ ಸ್ಥಾಪನೆ ಮಾಡ್ತಾರಂದ್ರೆ, ಗೋಮಾತೆಗೆ ಪೃಷ್ಠಭಾಗ ತಾನು ಕಾಲಿನಿಂದ ಒತ್ಕೊಳ್ಳುತ್ತೆ. ತನಗೆ ಮುಂಭಾಗದಲ್ಲಿ ಏನಾದರೂ ಸಮಸ್ಯೆ ಆದ್ರೆ, ಏನಾದರೂ ಕಡಿತ ಆದ್ರೆ ಅದು ತನ್ನಲ್ಲಿರುವಂತ ಹಾರ್ನಿಂದ ಅದು ತನ್ನ ಕೆರ್ಕೊಳ್ಳುತ್ತೆ. ಅದೇ ಗೋಮಾತೆಗೆ ಕಣ್ಣು ಬದಿನ ಸಮಸ್ಯೆ ಆದ್ರೆ, ಕಿವಿ ಹತ್ರ ಸಮಸ್ಯೆ ಆದ್ರೆ, ಅಥವಾ ಅದು ಗಂಗಾ ಡೋಲ ಅಂತ ಹೇಳ್ತೀವಲ್ಲ, ಗೋಮಾತೆಗೆ ಇರುವಂತ ಕುತ್ತಿಗೆ, ಅದು ವಿದೇಶಿ ತಳಿಗಳಲ್ಲಿ ಬರೋದಿಲ್ಲ, ದೇಸಿ ತಳಿ ಆಗಿರುವಂತ ಗೋಮಾತೆಗಳಲ್ಲಿ ಮಾತ್ರ ಅದು ಗಂಗಾ ಡೋಲ ಕಾಣಿಸೋದು. ಆ ಗಂಗಾ ಡೋಲದಲ್ಲಿ ಸಮಸ್ಯೆ ಆದ್ರೆ ಏನು ಮಾಡಬೇಕು? ಗೋಮಾತೆ ಕಡಿತವಾದ್ರೆ ಕೆತ್ಕೊಳ್ಳಿಕ್ಕೆ ಅದಕ್ಕೆ ಆಧಾರ ಇಲ್ಲ, ಅಸಹಾಯಕವಾಗಿ ನಿಂತಿರುತ್ತೆ. ನಮ್ಮ ಉದ್ಧಾರಕ್ಕೋಸ್ಕರ ಅಂತ ಗೋಮಾತೆಗೆ ಭಗವಂತ ನೀಡಿರುವಂತ ಒಂದು ಸಮಸ್ಯೆ ಇದು. ತನಗೆ ಆಧಾರವಿಲ್ಲದೆ ಇದ್ದಾಗ, ತನಗೆ ನವೆ ಆದಾಗ, ಸಮಸ್ಯೆ ಆದಾಗ ಗೋಮಾತೆ ಏನು ಮಾಡುತ್ತೆ ಅಂದ್ರೆ, ಗರುಕುಸ್ತಂಭ ನೆಟ್ಟಿದ್ರೆ ಆ ಗರುಕುಸ್ತಂಭಕ್ಕೆ ಹೋಗಿ ತಾನೇ ಗುದ್ದುತ್ತೆ, ತಾನೇ ಕೆರ್ಕೊಳ್ಳುತ್ತೆ. ಕಣ್ಣಿನ ಬದಿನಲ್ಲಿ, ಕಿವಿಯ ಬದಿನಲ್ಲಿ ಗಂಗಾಡೋಲಕ್ಕೆ ಹೇಳ್ತಾರೆ. ಆ ಗಂಗಾಡೋಲಕ್ಕೆ ಗೋಮಾತೆಯ ದೇಹ ಘರ್ಷಣೆಯಾದಾಗ, ಗೋಮಾತೆಯ ದೇಹದಲ್ಲಿ ಮೇಲಿರುವಂತ ಒಂದು ರೋಮ, ಒಂದು ಕೂದಲು ಭೂಮಿಗೆ ಸ್ಪರ್ಶವಾದ್ರೆ ಸಾಕಂತೆ ನಮ್ಮ ಪಿತೃಗಳೆಲ್ಲ ಪಿತೃಲೋಕದಲ್ಲಿ ಕೂತು ಕಾಯ್ತಿರ್ತಾರೆ, ನಮ್ಮ ವಂಶದಲ್ಲಿ ಯಾರಿದ್ದಾನಪ್ಪ ಒಂದು ಗರುಕು ಸ್ತಂಭವನ್ನು ಸ್ಥಾಪನೆ ಮಾಡೋದು ಅಂತ. ಸ್ಥಾಪನೆ ಮಾಡಿ ಗರುಕು ಸ್ತಂಭಕ್ಕೆ ಗೋಮಾತೆ ದೇಹದ ಘರ್ಷಣೆಯಾಗಿ ಗೋಮಾತೆ ರೋಮ ಒಂದು ನೆಲಕ್ಕೆ ಸ್ಪರ್ಶಿಸಿದ ಕೂಡಲೇ ನಮ್ಮ ನರಕದಲ್ಲಿರುವಂತ 7 ತಲೆಮಾರಿನ ಪಿತೃಗಳನ್ನ ಎಲ್ಲರೂ ದೇವತೆಗಳು ಏಕಕಾಲಕ್ಕೆ ಸ್ವರ್ಗಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರಂತೆ. ಒಂದು ರೋಮ ಬಿದ್ದರೆ ಸಾಕು ಗೋಮಾತೆಯದ್ದು. ಅದು ಯಾವ ಲೆಕ್ಕದಲ್ಲಿ? 1 ರೋಮ ಬಿದ್ದರೆ 100 ವರ್ಷ, 2 ರೋಮ ಬಿದ್ದರೆ 200 ವರ್ಷ, 3 ರೋಮ ಬಿದ್ದರೆ 300 ವರ್ಷಗಳ ಕಾಲ ನಮ್ಮ 7 ತಲೆಮಾರಿನ ಪಿತೃಗಳಿಗೆ ಸ್ವರ್ಗಲೋಕದಲ್ಲಿ ಇರುವಂತ ಅರ್ಹತೆ ಸಿಗುತ್ತೆ ಅಂತ ಹಿರಿಯರು ಹೇಳುವಂತ ಮಾತು. ಗೋಮಾತೆಯ ದೇಹದ ಮೇಲಿರುವಂತ ಒಂದು ರೋಮಕ್ಕಿರುವಂತ ದೈವಿ ಗುಣ ಅಂತಹದ್ದು. ಗೋಮಾತೆ ದೇಹದ ಮೇಲಿರುವಂತ ದೈವಿ ಗುಣ ಬಿಡಿ, ನಡೆಯುವಂತ ಭೂಮಿ. ಮೂಲತಃ ಕಾರ್ಯಕ್ರಮ ಆಗಬೇಕಾಗಿದ್ದು ಸುಮಾರು 5:15 ಕಾಲಕ್ಕೆ. 5:15ರಿಂದ ಕಾರ್ಯಕ್ರಮ ನಡೆದ್ರೆ ನಾವು ಸುಮಾರು 6:00ವರೆಗೆ ಪ್ರವಚನ ಇರ್ತಿತ್ತೇನು, ಉಪನ್ಯಾಸ ಇರ್ತಿತ್ತೇನು. ಅದು ಸೂಕ್ತವಾದ ಸಮಯ. ಆದರೆ ಸಮಯ ಮೀರಿದೆ. ಆದರೆ ಅದು ಯಾವ ಸಮಯ ಗೊತ್ತಾ? ಗೋಧೂಳಿ ಕಾಲ ಅಂತ ಹೇಳ್ತಾರೆ. ಇವತ್ತು ಸುಮಾರು 6:10ರಿಂದ 6:25, 6:35ರವರೆಗೆ ಗೋಧೂಳಿ ಕಾಲ ಇತ್ತು. ಈ ಗೋಧೂಳಿ ಕಾಲ ಯಾವುದು ಅಂತ ಕೇಳಿದ್ರೆ, ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಸ್ನೇಹಿತರ ಜೊತೆಗೆ ಎಲ್ಲೆಡೆ ಓಡಾಡಿಕೊಂಡು ತಾನು ಕರ್ಕೊಂಡು ಹೋಗಿದಂಥ ಗೋವುಗಳನ್ನೆಲ್ಲ ಕರು ಸಮೇತವಾಗಿ ಮನೆಗೆ ಕರ್ಕೊಂಡು ಬರ್ತಿದ್ದ. ಮನೆಗೆ ಕೃಷ್ಣ ಗೋವುಗಳನ್ನು ಕರ್ಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ಗೋಮಾತೆ ನಡೆದಂಥ ಭೂಮಿಯಿಂದ ಗೋಮಾತೆ ಗರುಸುಗಳ ಘರ್ಷಣೆಯಾಗಿ ಭೂಮಿಯಿಂದ ಧೂಳು ಎದೊಳ್ತಿದ್ವು. ಯಾವ ಧೂಳು ಭೂಮಿಯಲ್ಲಿಂದ ಎದೊಳ್ತಿದ್ವು ಆಗ ಇಡೀ ಊರಿನಲ್ಲಿದ್ದವರಿಗೆ ಗೊತ್ತಾಗ್ತಿತ್ತು, ಕೃಷ್ಣ ವಾಪಸ್ ಮನೆಗೆ ಬರ್ತಿದ್ದಾನೆ, ಊರಿಗೆ ಬರ್ತಿದ್ದಾನೆ ಅಂತ. ಕೃಷ್ಣ ಬರ್ತಿದ್ದಾನೆ ಅನ್ನೋ ಸಂದೇಶವನ್ನು ಯಾರು ತಲುಪಿಸ್ತಿದ್ರು ಅಂದ್ರೆ, ಗೋಮಾತೆ ನಡೆಯುವಂಥ ಭೂಮಿಯಿಂದ ಎದೊಳುವಂಥ ಧೂಳು ತಲುಪಿಸ್ತಿದ್ವು. ಅದನ್ನು ಗೋಧೂಳಿ ಕಾಲ ಅಂತ ನಾಮಕರಣ ಮಾಡಲಾಯಿತು. ಆ ಗೋಧೂಳಿ ಕಾಲವನ್ನ ಇವತ್ತಿಗೂ ಆರಾಧಿಸ್ತೀವಿ ನಾವು. ಯಾಕೆ ಆರಾಧಿಸ್ತೀವಿ ಅಂದ್ರೆ, ಗೋಮಾತೆ ನಡೀತಿರಬೇಕಾದ್ರೆ ಆಕೆ ಪಾದದಿಂದ ಎದುಳುವಂತ ಧೂಳಿದೆಯಲ್ಲ, ಅದು ನಮ್ಮ ಮೈಗೆ ತತ್ತಿದ್ರೆ ಸಾಕು. ಒಂದು ಕಾಲದಲ್ಲಿ ಸಂತರೆಲ್ಲ ಆ ಗೋವು ಹೋಗ್ತಿದ್ರೆ, ಗೋಧೂಳಿ ಕಾಲದಲ್ಲಿ ಅದ್ರ ಹಿಂದೆ ನಡ್ಕೊಂಡು ಹೋಗ್ತಿದ್ರಂತೆ. ಗೋವಿನ ಪಾದದಿಂದ ಬರುವಂತ ಧೂಳು ನಮಗೆ ಸ್ಪರ್ಶ ಆಗಲಿ ಅಂತ. ಯಾಕೆ ಅಂದ್ರೆ, ಗೋವಿನ ಪಾದದಿಂದ ಎದುಳುವಂತಹ ಧೂಳು ಯಾವ ವ್ಯಕ್ತಿಗೆ ಸ್ಪರ್ಶ ಆಗುತ್ತೋ ಆ ವ್ಯಕ್ತಿ ಸಕಲ ಕಾರ್ಯಗಳಲ್ಲೂ, ಪವಿತ್ರ ಕಾರ್ಯಗಳಲ್ಲೂ ಭಾಗವಹಿಸಲಿಕ್ಕೆ ತಕ್ಷಣ ಅರ್ಹತೆಯನ್ನು ಪಡಿತಾನೆ ಅನ್ನೋದು ಆ ಸಂದರ್ಭ. ಅದು ಕಟ್ಟುನಿಟ್ಟು ಶಾಸ್ತ್ರಗಳು ಹೇಳುವಂತ ಮಾತು ನಮಗೆ, ಅದು ನಿಯಮ. ಯಾವ ವ್ಯಕ್ತಿ ಗೋವಿನ ಕಾಲಿನಿಂದ ಬಂದಂತ ಧೂಳು ಸ್ಪರ್ಶ ಮಾಡ್ಕೊಂತಾನೋ ದೇಹಕ್ಕೆ, ಅವನು ಎಲ್ಲಾ ಪವಿತ್ರ ಕಾರ್ಯಗಳಿಗೂ ಹರ. ಅವನು ಅಗ್ನಿಹೋತ್ರವನ್ನ ಮಾಡಬಹುದು, ಅವನು ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸಬಹುದು, ಅವನು ಶಿವನ ಪೂಜೆಯನ್ನು ಕೂತ ದೇವಸ್ಥಾನದಲ್ಲಿ ಮಾಡಬಲ್ಲ. ಆ ಅರ್ಹತೆ ಆ ವ್ಯಕ್ತಿಗೆ ಸಿಗುತ್ತೆ. ಅಂತ ಪವಿತ್ರತೆ ಗೋಮಾತೆ ನಡೆಯುವಂತ ಭೂಮಿಗಿದೆ. ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಅತ್ಯಂತ ಪವಿತ್ರ ಸ್ಥಳ ಯಾವುದಂತ ಗುರುತಿಸಬೇಕಾದ್ರೆ, ಗುರುತಿಸುವಂತ ನಿಯಮಗಳಲ್ಲಿ ಒಂದು ಗೋಮಾತೆ ಓಡಾಡಿರುವಂತ ಸ್ಥಾನ, ಆಕೆ ನಿಂತಿರುವಂತ ಸ್ಥಾನ, ಆಕೆ ಕೂತಿರುವಂತ ಸ್ಥಾನ, ಗೋಮಾತೆ ನಡೆದಾಡುವಂತ ಸ್ಥಾನ ಯಾವುದು, ಅದು ಅತ್ಯಂತ ಪವಿತ್ರ ಸ್ಥಾನ. ಅದಕ್ಕೆ ಹೇಳ್ತಾರೆ, ಗೋಮಾತೆ ಇಲ್ಲದಿದ್ರೆ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ಸನಾತನ ಹಿಂದೂ ಧರ್ಮದ ಜೀವಂತಿಕೆ ಬರೋದೇ ಯಜ್ಞ ಯಾಗಾದಿಗಳಿಂದ. ಆ ಯಜ್ಞ ಯಾಗಾದಿಗಳನ್ನ ಮಾಡಬೇಕಂದ್ರೆ ಅದಕ್ಕೆ ಮೂಲಾಧಾರ ನಮ್ಮ ಗೋಮಾತೆ. ಗೋಮಾತೆ ನಡೆದಾಡುವಂತ ಸ್ಥಾನ ಭೂಮಿ ಮೇಲಿಲ್ಲ ಅಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ನಮಗೆ ಭೂಮಿ ಸಿಗೋದಿಲ್ಲ. ಗೋಮಾತೆ ಗೋಮಯ ಸಿಗ್ಲಿಲ್ಲ ಅಂದ್ರೆ ಭೂಮಿ ಶುದ್ಧಿ ನಮ್ಮಿಂದ ಆಗೋದಿಲ್ಲ. ಗೋಮಾತೆ ಗೋಜಲ ಇಲ್ಲ ಅಂದ್ರೆ ನಮ್ಮ ದೇಹ ಶುದ್ಧಿ ಅದರಿಂದ ಸಾಧ್ಯ ಇಲ್ಲ. ಗೋಮಾತೆಯ ಹಾಲು ನಮ್ಮ ಹತ್ರ ಇಲ್ಲ ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೋಮಾತೆಯ ಹಾಲನ್ನೇ ಮಕ್ಕಳಿಗೆ ಏನಕ್ಕೆ ಉಣಿಸಬೇಕಂದ್ರೆ, ನಮ್ಮ ಶಾಸ್ತ್ರಗಳಲ್ಲಿ ಒಂದಿಷ್ಟು ಪ್ರಾಣಿಗಳ ಹಾಲು ನಮಗೆ ವರ್ಜಿತ. ಯಾಕೆಂದ್ರೆ ಬೇರೆಲ್ಲ ಪ್ರಾಣಿಗಳಲ್ಲಿ ಬೆಳೆಯುವಂತ ಹಾಲು ಇದೆಯಲ್ಲ, ಅದು ರಜಸ್ಸು ಮತ್ತು ತಮಸ್ಸು ಗುಣಗಳನ್ನು ಹೆಚ್ಚು ಮಾಡುತ್ತೆ.
ಆದರೆ ಸಾತ್ವಿಕ ಗುಣವನ್ನು ಹೆಚ್ಚು ಮಾಡುವಂಥ ಹಾಲು ಎರಡೇ. ಒಂದು, ನಮ್ಮ ಜನ ನಮಗೆ ಉಣಿಸುವಂಥ ಹಾಲು ಚಿಕ್ಕಂದಿನಲ್ಲಿ, ಅದು ಬಿಟ್ಟರೆ ಜೀವನದ ಕೊನೆ ಕ್ಷಣವರೆಗೂ ತಾಯಿ ಗೋಮಾತೆ ಉಣಿಸುವಂಥ ಹಾಲು, ಇವೆರಡೇ ಸಾತ್ವಿಕ ಗುಣವನ್ನೇ ಪ್ರತಿಪಾದಿಸೋದು. ಆದ್ರಿಂದ ಗೋಮಾತೆ ಹಾಲನ್ನು ಮಾತ್ರ ಕುಡಿಬೇಕು ಅಂತ ಹಿರಿಯರು ಹೇಳಿದಂಥ ಮಾತು 4 ಕಾಲು ಪ್ರಾಣಿಗಳಲ್ಲಿ. ಆ ಗೋಮಾತೆ ನಿರಂತರ ನಮಗೆ ಹಾಲನ್ನು ಕುಡಿಸ್ತಾಳಲ್ಲ, ಅದಕ್ಕೆ ಗೋಮಾತೆಯನ್ನು ತಾಯಿ ಸ್ಥಾನದಲ್ಲಿ ಗೋಮಾತೆ ಅಂತ ಕರೆಯೋದು. ವೇದಗಳಲ್ಲಿ ನಮ್ಮ ಹಿರಿಯರು ಹೇಳಿದಂಥ ಮಾತು, ದುಗ್ಧ್ವಾ ತೃಣಾನಿ ಶುಷ್ಕಾಣಿ ಪೀತ್ವಾ ತುಂ ಜಲಾಶಯ ದುಗ್ಧಂದತಿ ಲೋಕಭ್ಯ ಗಾವೋ ಲೋಕಸ್ಯ ಮಾತರಃ. ತಾಯಿ ಗೋಮಾತೆ, ನೀನು ನಿಂತ ನೀರನ್ನು ಕುಡಿದ್ರು, ಒಣಗಿರೋ ಹುಲ್ಲನ್ನು ತಿಂದ್ರು, ಜಗತ್ತಿಗೆ ಅಮೃತ ಸಮಾನದ ಹಾಲನ್ನು ಕೊಡ್ತೀಯಲ್ಲಮ್ಮ, ಅದಕ್ಕೆ ನೀನು ಕೇವಲ ಭಾರತಕ್ಕಲ್ಲ ಇಡೀ ಜಗತ್ತಿಗೆ ತಾಯಿ ನೀನಂತ ಗೋಮಾತೆಯನ್ನು ವಿಶ್ವಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸಿದಂಥ ಪರಂಪರೆ ನಮ್ಮದು. ಅದಕ್ಕೆ ಆಕೆ ಜಗತ್ತಿಗೆ ತಾಯಿ ಆಗ್ತಾಳೆ. ಆ ಗೋಮಾತೆಯನ್ನು ನಮ್ಮ ಹಿರಿಯರು ಪ್ರಾರ್ಥಿಸಿದ್ದ, ಅದನ್ನೇ ನಮ್ಮ ಹಿರಿಯರ ಪ್ರಾರ್ಥನೆ ಏನು? ಗೋಮೆ ಅಘೃತ ಸಂತು ಗೋಮೇ ಸಂತು ಪೃಷ್ಠತಃ ಗೋಮೇ ಹೃದಯಂ ನಿತ್ಯಂ ಗಾವಾ ಮಧ್ಯೆ ವಸಾಮ್ಯಹಂ. ಗೋವು ಸದಾಕಾಲ ನನ್ನ ಮುಂದೆ ನಡೆದು ಬರ್ತಿರಲಿ, ಗೋವುಗಳು ಸದಾಕಾಲ ನನ್ನ ಹಿಂದಿಂದಂತ ನಡೆದು ಬರ್ತಿರಲಿ, ಗೋಮಾತೆ ಸದಾಕಾಲ ನನ್ನ ಹೃದಯ ಗರ್ಭದಲ್ಲಿ ನೆಲೆಸಿರಲಿ, ನನ್ನ ಜೀವನ ಪೂರ್ತಿ ಗೋವುಗಳ ಮಧ್ಯದಲ್ಲೇ ವಾಸಿಸಿ ನೆಲೆಸಿ ಬದುಕುವಂಥ ಸೌಭಾಗ್ಯ ನಮಗೆ ಕೊಡಪ್ಪ ಅಂತ ನಮ್ಮ ಪೂರ್ವಿಕರು ಮಾಡಿದಂಥ ಪ್ರಾರ್ಥನೆ ಗೋವಿನ ಪರವಾಗಿ. ಆದರೆ ಜೀವಂತ ಸಾಕ್ಷಿಯಾಗಿ ಇಡೀ ಜಗತ್ತಿಗೆ ಗೋವಿನ ಮಹತ್ವವನ್ನು ತೋರಿಸಿ ಗೋವಿನ ಮಧ್ಯದಲ್ಲಿ ಬದುಕಿದ್ರೆ ಒಬ್ಬ ವ್ಯಕ್ತಿ ದೈವತ್ವಕ್ಕೆ ಏರಬಲ್ಲನು ಅಂತ ಸಾಕ್ಷಿನ ತೋರಿಸಿಕೊಟ್ಟಿದ್ದು ಯದುಕುಲದಲ್ಲಿ ಸಂತಾನನಾಗಿ ಹುಟ್ಟಿದಂಥ ಶ್ರೀಕೃಷ್ಣ ಪರಮಾತ್ಮ. ಇಡೀ ಜಗತ್ತಿಗೆ ಆದರ್ಶ ಕೊಟ್ಟು ಹೋದ್ರಲ್ಲ, ಗೋವಿನ ಜೊತೆ ಬೆಳೆದಂಥ ವ್ಯಕ್ತಿ ಯಾವ ಒಟ್ಟಕ್ಕೆ ಏರ್ತಾನೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಆದಂಥ ಕೃಷ್ಣ ಪರಮಾತ್ಮ. ಅದೇ ಹಾದಿನಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವಂಥ ಅವಶ್ಯಕತೆ ಇವತ್ತಿದೆ. ಆ ಗೋಮಾತೆಯ ರಕ್ಷಣೆಗಂತಲೇ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು. ಇಷ್ಟು ಕೆಲಸಗಳನ್ನು ಅಣ್ಣವ್ರು ಹೇಳಿದ್ರಲ್ಲ, ಏನೇನು ಸಮಸ್ಯೆಗಳು ಬಂದರೆ ಯಾವ ಯಾವ ರೀತಿಯಲ್ಲಿ ಗೋಮಾತೆಗೆ ಚಿಕಿತ್ಸೆಯನ್ನು ಕೊಟ್ಟು ಇವತ್ತು ರಕ್ಷಣೆ ಮಾಡ್ತಿದ್ದೀವಿ ಅಂತ. ಇದು ಮಾನವರು ಮಾಡುವಂಥ ಕೆಲಸ ಅಲ್ಲ, ಮಾನವನ ಹಿಂದೆ ಇರುವಂಥ ಭಗವಂತನ ಶಕ್ತಿ ಮಾಡಿಸ್ತಿರುವಂಥ ಕೆಲಸ ಇದು. ಯಾಕೆ ಭಗವಂತನ ಕೆಲಸ ಅಂತ ಹೇಳ್ತೀವಂದ್ರೆ, ಗೋಮಾತೆಯ ರಕ್ಷಣೆಯೇ ಭಗವಂತನ ಹೊಣೆ. ನಾವು ಇವತ್ತಿಗೂ ತಿರುಮಲ ತಿರುಪತಿಗೆ ಹೋಗ್ತೀವಲ್ಲ, ತಿಮ್ಮಪ್ಪನ ದರ್ಶನ ಮಾಡಿ ಬಡ್ಲಿಕ್ಕೆ, ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಬಡ್ಲಿಕ್ಕೆ ಏನಕ್ಕೆ ಮಾಡಿ ಬರ್ತೀವಿ? ಗೋಮಾತೆಯ ಕಾರಣದಿಂದ. ಒಂದು ಕಾಲದಲ್ಲಿ ವೆಂಕಟೇಶ್ವರ ಸ್ವಾಮಿ ಹೊರಗೆ ಬಂದಿರಲಿಲ್ಲ, ಭೂಮಿ ಒಳಗೆ ಕೂತಿದ್ರು, ಬೆಟ್ಟದ ಒಳಗೆ ಅವಿತುಕೊಂಡಿದ್ದಂತ ಆ ವೆಂಕಟೇಶ್ವರ ಸ್ವಾಮಿಗೆ ಸೇವೆ ಮಾಡಬೇಕು ಅಂತ ಬ್ರಹ್ಮಧರೆಗಿಳಿದು ಬಂದ್ರ. ಭವಿಷ್ಯತ್ ಪುರಾಣದಲ್ಲಿ ಹೇಳ್ತಾರೆ, ಬ್ರಹ್ಮದೇನುಹು ಶಿವ ವತ್ಸಹ ಗೋಪಾಲಿ ಕಮಲಾಲಯ. ಗೋವಿನ ಸ್ವರೂಪದಲ್ಲಿ ಬ್ರಹ್ಮ ಬಂದ್ರು, ವತ್ಸನಾಗಿ ಅದನ್ನ ಕಾಪಾಡ್ಲಿಕ್ಕೆ ಶಿವ ಬಂದ್ರು, ಗೋವಿನ ರಕ್ಷಣೆಗಂತ ಗೋಪಾಲಕಿ ಆಗಿ ಕಮಲಾಲಯ ಅಂದ್ರೆ ತಾಯಿ ಲಕ್ಷ್ಮಿ ಖುದ್ದು ಬಂದ್ರು. ಮೂವರು ಧರೆಗಿಳಿದು ಬಂದ್ರು. ವೆಂಕಟೇಶ್ವರ ಸ್ವಾಮಿ ಬೆಟ್ಟದ ಒಳಗಿದ್ದಾರೆ, ಅವರಿಗೆ ಸೇವೆ ಮಾಡಬೇಕು. ಒಳಗಿರುವಂತ ವೆಂಕಟೇಶ್ವರ ಸ್ವಾಮಿ ವಾಲ್ಮೀಕಷ್ಟಂ ಹರಿಜ್ಞತ್ವ ಟುಟೋಷ ಮನಸಾ ವಿಧಿ, ಖುಷಿಯಿಂದ ಸಂತೋಷಿತ ಬ್ರಹ್ಮದೇವರು ಒಳಗಿದ್ದಾರಲ್ಲಪ್ಪ ಭೂಮಿಯ ಒಳಗೆ, ಭೂಮಿಯ ಬೆಟ್ಟದ ಒಳಗೆ ವೆಂಕಟೇಶ್ವರ ಸ್ವಾಮಿ ಅಂತ ನಿರಂತರ ಬ್ರಹ್ಮ ಬರ್ತಿದ್ರು. ಗೋವಿನ ಸ್ವರೂಪದಲ್ಲಿ ಕ್ಷೀರಾಧಾರವನ್ನು ಉಣಿಸ್ತಿದ್ರು. ಒಳಗಿರುವಂತ ವೆಂಕಟೇಶ್ವರ ಸ್ವಾಮಿ ಆ ಕ್ಷೀರವನ್ನ ಹಾಲನ್ನು ಕುಡಿತಿದ್ರು. ಒಂದು ದಿನ ಚೋಳ ರಾಜನ ಪತ್ನಿ ಗೋವುಗಳನ್ನು ಕಾಪಾಡಲಿಕ್ಕೆ ಅದರ ಹಿಂದೆ ಯಾರು ಹೋಗ್ತಾನೋ ಅವನಿಗೆ ಚೆನ್ನಾಗಿ ಬೈದ್ರು. ಗೋವುಗಳು ಮನೆಗೆ ಬಂದು ಹಾಲು ಕೊಡ್ತಿಲ್ಲ, ಹಾಲು ಎಲ್ಲಿ ಹೋಗ್ತಿದೆ ಅಂತ. ದಿನ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿಲ್ಲಪ್ಪ, ಎಲ್ಲ ಹುಲ್ಲನ್ನ ತಿನ್ಸ್ಕೊ ಬರ್ತೀಯ, ತಿನ್ಕೊಂಡು ಬಂದಂತ ಗೋವುಗಳ ಮನ್ನಲ್ಲಿ ಹಾಲು ಕೊಡ್ತಿಲ್ಲ, ಏನ್ ಮಾಡ್ತಿದ್ಯಾ? ಸರಿ ಬೈದ್ರು. ಬೈಸ್ಕೊಂಡಂತ ಈ ವ್ಯಕ್ತಿ ಹೋಗ್ತಾನೆ ಹಿಂದ್ಗಡೆ, ಎಲ್ಲಿ ಏನು ಮಾಡ್ತಿದ್ದಾವ ಈ ಹಸುಗಳು, ಹಾಲು ಕೊಡ್ತಿಲ್ವಲ್ಲ ಮನೆಗೆ ಬಂದು, ಇಲ್ಲಿ ಹುಲ್ಲನ್ನ ತಿಂದ್ರು ಅಂತ ನೋಡ್ಕೊಂಡು ಹೋದಾಗ ಬ್ರಹ್ಮ ಯಾವ ಗೋವಿನ ಸ್ವರೂಪದಲ್ಲಿ ಬಂದಿದ್ರು ಆ ಗೋವು ನಿಂತು ವೆಂಕಟೇಶ್ವರ ಸ್ವಾಮಿ ಇರುವಂತ ಸ್ಥಳಕ್ಕೆ ಆ ಭೂಮಿ ಮೇಲೆ ಕ್ಷೀರಾಧಾರವನ್ನು ಹರಿಸ್ತಿದೆ, ಹಾಲನ್ನು ಹರಿಸ್ತಿದೆ. ನೋಡಿದ ಕೂಡಲೇ ಸಿಟ್ಟು ಬಂತು, ಇಲ್ಲಿ ಹುಲ್ಲನ್ನ ತಿಂದು ನಾವು ಕಾಪಾಡ್ಕೊಂಡು ಬಂದ್ರೆ ನಮ್ಮ ಮನೆಗೆ ಹಾಲು ಕೊಡಿದ್ರೆ ಇಲ್ಲಿ ಹಾಲನ್ನ ವೆಚ್ಚ ಮಾಡ್ತಿದ್ದಿಲ್ಲ ಅಂತ ಒಂದು ಕಲ್ಲು ಕೈಗೆ ಸಿಕ್ತು. ಕಲ್ಲು ತಗೊಂಡು ಗೋವಿಗೆ ಹೊಡಿಲಿಕ್ಕೆ ಅಂತ ಬೀಸ್ದ. ಯಾವಾಗ ಕಲ್ಲು ಬಂದು ಗೋಮಾತೆಗೆ ತಾಗಬೇಕಿತ್ತು, ಬೆಟ್ಟದ ಒಳಗಿದ್ದಂತ ವೆಂಕಟೇಶ್ವರ ಸ್ವಾಮಿಗೆ ಗಾಬರಿ ಆಯ್ತು. ಅರೆ, ನಾನಿದ್ದಾಗ ನನ್ನ ಕಣ್ಣು ಮುಂದೆ ನನ್ನ ಸ್ಥಾನದಲ್ಲಿ ಗೋಮಾತೆಗೆ ತಡವಾಗತ್ತಲ್ಲಪ್ಪ, ಗೋಮಾತೆಗೆ ಏಟಾಗತ್ತಲ್ಲಪ್ಪ ಅಂತ ವೆಂಕಟೇಶ್ವರ ಸ್ವಾಮಿ ತಕ್ಷಣ ಭೂಮಿಯನ್ನ ಬಿಗಿದು ಅಲ್ಲಿಂದ ಆವಿರ್ಭವ ಸ್ವರೂಪದಲ್ಲಿ ಬಂದ. ಹಿರಿಯರು ಹೇಳ್ತಾರೆ, ಆವಿರ್ಭವ ಸ್ವರೂಪದಲ್ಲಿ ಬಂದಂತ ವೆಂಕಟೇಶ್ವರ ಸ್ವಾಮಿಗೆ ಕುಟಾರ ನೀತಿ ಕ್ಷಣ ತಾಡಿತೋ ವೆಂಕಟೇಶ್ವರ ಸಪ್ತತ್ತಳ ಪ್ರಮಾಣೇನ ರಕ್ತಪೂರ್ತಿ ರಭುಸ್ವವ. ಆ ಗೋವಿನಿಗೆ ತಾಗಬೇಕಾಗಿದ್ದಂತ ಕಲ್ಲುವಂತೂ ವೆಂಕಟೇಶ್ವರ ಸ್ವಾಮಿಯ ಹಣೆಗೆ ಬಿತ್ತು. ವೆಂಕಟೇಶ್ವರ ಸ್ವಾಮಿಯ ಹಣೆಯಿಂದ ರಕ್ತ ಚಿಮ್ಮಲಿಕ್ಕೆ ಶುರುವಾಯಿತು. ಚಿಮ್ಮಿದಂತ ರಕ್ತ 7 ಪರ್ವತವನ್ನು ದಾಟಿ ಮೀರಿ ಹೋಯಿತು. ಆ 7 ಪರ್ವತಗಳನ್ನು ಆವಿರ್ಭವಿಸಿಕೊಂಡಂತ ಆ ವೆಂಕಟೇಶ್ವರ ಸ್ವಾಮಿಯ ರಕ್ತ ಆ ಅಂದಿನಿಂದ ಹಿಡಿದು ಯಾವ ಗೋಮಾತೆ ರಕ್ಷಣೆಗಂತ ಒಳಗಿದ್ದಂತ ಭೂಮಿಯನ್ನ ಸೀಳಿ ವೆಂಕಟೇಶ್ವರ ಸ್ವಾಮಿ ಹೊರಗೆ ಬಂದ್ರು. ಇವತ್ತಿಗೂ ಆ ವೆಂಕಟೇಶ್ವರ ಸ್ವಾಮಿಯನ್ನ ಅದೇ ಕಾರಣಕ್ಕೆ 7 ಕುಂಡಲವಾಡ ವೆಂಕಟೇಶ್ವರ ಸ್ವಾಮಿ ಗೋವಿಂದ ಗೋವಿಂದ ಅಂತ ಇಡೀ ಜಗತ್ತು ಇವತ್ತಿಗೂ ಕೂಗಿಕೊಂಡು ಪ್ರಾರ್ಥನೆ ಮಾಡುತ್ತಲ್ಲ. ವೆಂಕಟೇಶ್ವರ ಸ್ವಾಮಿ ಉದ್ಭವ ಆಗಿದ್ದೇ ಗೋಮಾತೆಯ ರಕ್ಷಣೆಗೆ. ಯಾವ ಗೋಮಾತೆಯ ರಕ್ಷಣೆಗೆ? ಕಲಿಯುಗ ದೈವ ಅಂತ ಹೇಳ್ತೀವಿ ವೆಂಕಟೇಶ್ವರ ಸ್ವಾಮಿಯನ್ನ. ಆ ವೆಂಕಟೇಶ್ವರ ಸ್ವಾಮಿ ಆವಿರ್ಭವಿಸಿ ಬಂದ್ರು.
ಯಾವ ಗೋಮಾತೆ ರಕ್ಷಣೆಗಂತ ಕೃಷ್ಣ ಅವತಾರನ ತಾಳಿ ಪೂರ್ಣಾವತಾರದಲ್ಲಿ ನಿಂತು ಗೋಮಾತೆ ಸೇವೆಯನ್ನು ನಿರಂತರ ಬಾಲ್ಯದಾದ್ಯಂತ ಮಾಡಿದ್ರು, ಯಾವ ರಾಮರು ಅಯೋಧ್ಯೆ ಬಿಟ್ಟು ಕಾಡಿಗೆ ತೆರಳೋಕ್ಕೂ ಮುಂಚೆ ಗೋಮಾತೆಯನ್ನು ಅರ್ಪಿಸಿ ಹೋದ್ರು, ಯಾವ ಗೋಮಾತೆಯನ್ನು ದಾನವಾಗಿ ನೀಡಿ ಹೋದ್ರು, ಯಾವ ಗೋಮಾತೆ ಕಾರಣದಿಂದ ನಮಗೆ ನಚಿಕೇತನಂತ ಸರ್ವಶ್ರೇಷ್ಠವಾದಂಥ ಕಠೋಪನಿಷತ್ತಿನ ಉದ್ಭವ ಆಯಿತು, ಗೋಮಾತೆ ಕಾರಣದಿಂದಲೇ. ತಂದೆ ವಾಜಸ್ರವಸ ನಿಂತು ಗೋಮಾತೆಯ ದಾನಗಳನ್ನು ಮಾಡ್ತಿರ್ಬೇಕಾದ್ರೆ ದಾನದಲ್ಲಿ ತಪ್ಪು ಮಾಡ್ತಿದ್ದಾನೆ, ಒಳಗೆ ಸ್ವಾರ್ಥವನ್ನು ಇಟ್ಕೊಂಡು ಅಂತ ಗೊತ್ತಾದ ಕೂಡ ನಚಿಕೇತ ಉದ್ಭವ ಆಗಿದ್ದಲ್ಲ ಆ ಜ್ಞಾನಾಗ್ನಿ ಸ್ವರೂಪದಲ್ಲಿ. ಅದೇ ನಚಿಕೇತಾಗ್ನಿಯನ್ನು ಇವತ್ತಿಗೂ ಆರಾಧಿಸಿಕೊಂಡು ಬರ್ತೀವಿ ನಾವು. ಅದೇ ಗೋಮಾತೆ ಒಂದು ಪ್ರದಕ್ಷಿಣೆ ಮಾಡಿ ಬನ್ನಿ ಸಾಕು, ಏನೇನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಪ್ರದಕ್ಷಿಣೆ. ಅಹಲ್ಯೆಯನ್ನು ಮದುವೆ ಮಾಡಿಸಬೇಕು. ತಂದೆ ಸ್ಥಾನದಲ್ಲಿದ್ದಂಥ ಬ್ರಹ್ಮದೇವರು ಅಹಲ್ಯೆಯನ್ನು ಮದುವೆ ಯಾರಿಗೆ ಮಾಡಿಸ್ಬೇಕಂದಾಗ ಇಂದ್ರ ಮೊದಲು ಬಂದರು, ನನಗೆ ಮದುವೆ ಮಾಡಿಸಿ, ನನಗೆ ನಿಮ್ಮ ಮಗಳ ಕೈ ಕೊಡಿ ಅಂತ. ಬ್ರಹ್ಮ ಹೇಳಿದಂಥ ಒಂದು ಷರತ್ತು ಇಟ್ಟಂಥ ಖರಾರು, ನನ್ನ ಮಗಳನ್ನು ಮದುವೆ ಆಗಲಿಕ್ಕೆ ಬರುವವನು ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಬರಬೇಕು ಇವತ್ತಿನ ದಿನ, ಯಾರು ಮೊದಲು ಬರ್ತಾರೋ ಅವರಿಗೆ ಅಹಲ್ಯೆಯನ್ನು ನೀಡ್ತೀನಿ ನಾನು ಮದುವೆಗೆ ಅಂತ. ಇಂದ್ರ ಹೋದ, ತನ್ನ ಅಷ್ಟು ಗಜಸೆ ಪಡೆಯನ್ನು ತಗೊಂಡು ಇಡೀ ಭೂ ಪ್ರದಕ್ಷಿಣೆಯನ್ನು ಮಾಡಲಿಕ್ಕೆ ನಾರದರು ತಕ್ಷಣ ಬಂದರು. ನಾರದರು ಬಂದು ಬ್ರಹ್ಮದೇವರಿಗೆ ಹೇಳ್ತಾರೆ, ನೀವು ಕೊಟ್ಟಂತ ಷರತ್ತನ್ನು ಈಗಾಗಲೇ ಮುಗಿಸಿರುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ. ಬ್ರಹ್ಮ ಆಶ್ಚರ್ಯ, ಇಂದ್ರನಿಗಿಂತ ವೇಗವಾಗಿ ಮುಗಿಸಿದವ್ರು ಯಾರಪ್ಪ, ಅಂತ ವಾಹನ ಯಾರ ಬಳಿ ಇದೆ ಅಂತ. ಇಂದ್ರನ ವಾಹನವನ್ನು ಮೀರಿಸುವಂತ, ಐರಾವತ ಮೀರಿಸುವಂತ ವೇಗ ಯಾರ ವಾಹನದಲ್ಲಿದೆ ಅಂತ. ತಕ್ಷಣ ಆರಾಧ ಹೇಳಿದ್ರು, ವಾಹನದಲ್ಲಿ ಸಾಗಿದವರಲ್ಲ, ಇವತ್ತಿನ ದಿನವೇ ಯೋಗ ಅಂತ ಗೌತಮರ ಮನೆಯಲ್ಲಿ ಗೋಮಾತೆ ಕರು ಹಾಕಿತ್ತು. ಕರು ಹಾಕಿದ ನಂತರ ಹಾಕಿದ ಕೂಡಲೇ ಗೌತಮ ಹೋಗಿ ಗೋಮಾತೆಗೆ ಇಡೀ ಪ್ರದಕ್ಷಿಣೆಯನ್ನು ಮಾಡಿ ಬಂದ್ರು. ಕರು ಹಾಕಿದಂತ ಗೋಮಾತೆಗೆ ಒಂದು ಪ್ರದಕ್ಷಿಣೆ ಹೋಗಿ ಬಂದ್ರೆ ಇಡೀ ಭೂ ಪ್ರದಕ್ಷಿಣೆ ಮಾಡಿದಂತ ಭೂಮಿಯ ಸಮಸ್ತ ತೀರ್ಥಕ್ಷೇತ್ರಗಳನ್ನ ನೋಡಿದಂತ ಸೌಭಾಗ್ಯ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರಗಳ ಮಾತು. ಅದನ್ನು ಗೌತಮ ಬೆಳಗ್ಗೆ ಮುಗಿಸಿದ್ದಾರೆ, ಅವರಿಗೆ ನಿಮ್ಮ ಮಗಳನ್ನು ಕೊಡಬೇಕು ಅಂತ. ಆಗ ಗೌತಮ ಮತ್ತು ಅಹಲ್ಯ ವಿವಾಹ ಆದದ್ದು. ಇದು ಎಷ್ಟು ನಿಜ ಪುರಾಣ. ನಮ್ಮ ಕಂಚಿಕಾಮಕೋಟಿ ಪೀಠದ ಪೀಠಾಧಿಪತಿಗಳಾಗಿದ್ದಂತ ಹಿರಿಯರು ಹಿಂದೆ ಇದ್ದರು, ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳು ಅಂತ. ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು 87 ವರ್ಷಗಳ ಕಾಲ ಪೀಠಾಧಿಪತ್ಯವನ್ನು ವಹಿಸಿಕೊಂಡಿದ್ದವರು. ಅವರು ಬದುಕಿದ್ದು 99 ವರ್ಷಗಳ ಕಾಲ. 97ನೇ ವಯಸ್ಸಿನಲ್ಲಿ ಅವರು ಮಾಡಿದಂಥ ಒಂದು ಕೆಲಸ ಯಾವುದು ಅಂದರೆ, ಕರು ಹಾಕಿದಂಥ ಗೋವು ಇದೆ ಅಂತ ಕೇಳಿದ ಕೂಡಲೇ ಆ ಗೋಶಾಲೆಗೆ ಹೋಗಿ ಆ ಗೋವಿನ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಗೋಮಾತೆಗೆ ಪೂಜೆಗಳನ್ನು ಅರ್ಪಿಸಿ ಬಂದು ಹೇಳಿದ್ರು, ನನ್ನ ಜೀವನ ಸಾರ್ಥಕವಾಯಿತು, ಒಂದು ಭೂ ಪ್ರದಕ್ಷಿಣೆ ಹೋಗಿ ಬಂದೆ ನಾನು ಅಂತ. ಹೇಳಿದಂತೆ ಕೆಲವೇ ವರ್ಷಗಳಲ್ಲಿ 99ನೇ ವಯಸ್ಸಿನಲ್ಲಿ ಅವರು ಲಿಂಗೈಕ್ಯರಾದರು. ಎಂಥ ಭಾವ ಅದು! ಅಂಥ ಪೀಠಾಧಿಪತಿಗಳ ಸ್ಥಾನದಲ್ಲಿರುವಂಥ ಆ ಮಹಾಸ್ವಾಮಿಗಳ ಗೋಮಾತೆಯನ್ನು ಅಷ್ಟು ಸರ್ವಶ್ರೇಷ್ಠ ಸ್ಥಾನದಲ್ಲಿಟ್ಟು ಆರಾಧಿಸ್ತಾರಲ್ಲ. ಯಾಕೆ ಆರಾಧಿಸ್ತಾರೆ? ಗೋಮಾತೆಗಿರುವಂಥ ಶ್ರೇಷ್ಠತೆ. ಆಕೆಯಲ್ಲಿ ಮುಕ್ಕೋಟಿ ದೇವರುಗಳು ತುಂಬಿದ್ದಾರೆ. ಆ ಗೋಮಾತೆ ವಿಶ್ವರೂಪವನ್ನು ವರ್ಣಿಸ್ತಾ ವೇದಗಳಲ್ಲಿ ನಮ್ಮ ಹಿರಿಯರು, ಗೋಮಾತೆ 2 ಕಣ್ಣುಗಳು ಸೂರ್ಯ, 2 ಕೋಡುಗಳು ಪರ್ವತಗಳು, ಕಿವಿ ವಾಯು, ಗಂಟಲು ರುದ್ರ, ಹೆಗಲು ಬ್ರಹ್ಮ, ಹೃದಯದಲ್ಲಿ ವಿಷ್ಣು, 4 ಕಾಲುಗಳು 4 ವೇದಗಳು, 4 ಕಾಲುಗಳಲ್ಲಿರುವ 8 ಗೊರಸುಗಳು, 8 ದಿಕ್ಪದಿಗಳು, 4 ಸ್ತನಗಳು, ಚದುವು ಸಾಗರಗಳು, ಬೆನ್ನಿನಲ್ಲಿ ಭೂಭುವಾಸು ಮುಂತಾದ ಸಪ್ತಲೋಕಗಳು, ಹೊಟ್ಟೆ ಯಮ, ಹಣೆ ಯಕ್ಷರು, ನಾಲಿಗೆ ತುದಿ ಸರಸ್ವತಿ, ಬಾಲ ತುದಿ ಸರ್ಪ ಸಂತತಿಗಳು, ಮುಂಭಾಗ ಪಿತೃಗಣ, ಗೋಮೆಯ ವಸುಗಣ, ಮೂತ್ರ ಸಾಧ್ಯ, ನಾಭಿ ಅಮೃತ, ಮುಖ ಅಗ್ನಿ, ಎಲುಬುಗಳು ಯಜ್ಞದ ಸಂಕೇತ, ಗೋಮಾತೆಯ ರೋಮದ ತುದಿ, ಕೋಟಿ ಕೋಟಿ ದೇವತೆಗಳ ವಾಸಸ್ಥಳ. ಇನ್ನು ಗೋಮಾತೆ ಕೆಚ್ಚಲಿನಲ್ಲೂ ಅಮೃತವನ್ನು ಕಂಡ ಪರಂಪರೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಪರಂಪರೆ ಮಾತ್ರ. ಆ ಗೋಮಾತೆ ವಿಶ್ವರೂಪವನ್ನು ಆರಾಧಿಸುವಂತ ಸೌಭಾಗ್ಯ ನಮ್ಮದು. ಆ ಸೌಭಾಗ್ಯ ಭಗವಂತ ಸುಮ್ಮನೆ ಯಾರಿಗೂ ಕೊಡೋದಿಲ್ಲ. ಭಗವಂತ ನಮಗೆ ಸೌಭಾಗ್ಯ ಕೊಟ್ಟಿದ್ದಾನೆ ಅಂದ್ರೆ ನಾವು ಯಾವುದೋ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಸುಕೃತಿ, ಸೌಭಾಗ್ಯ, ಪುಣ್ಯ. ಆ ಪುಣ್ಯವನ್ನು ದಯವಿಟ್ಟು ವ್ಯರ್ಥ ಮಾಡಿಕೊಳ್ಬೇಡಿ. ಮನೆಯ ಮಕ್ಕಳನ್ನು ಕರ್ಕೊಂಡೋಗಿ ಮನೆಯ ಮಕ್ಕಳ ಕೈಯಿಂದ ಗೋಮಾತೆಯನ್ನು ಆರಾಧಿಸಿ ಸಾಕು. ಆ ಗೋಮಾತೆ ಪೂಜೆ ನಮ್ಮ ಮಕ್ಕಳು ಮಾಡೋದ್ರಿಂದ ಮುಕ್ಕೋಟಿ ದೇವತೆಗಳ ಪೂಜೆಗಳನ್ನು ಮಾಡಿದ್ದಾರೆ ಅಂತ. ನಾವು ಹೋಮಗಳನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಹೋಮದಲ್ಲಿ ಮಂತ್ರಲೋಪವಾದರೆ, ದ್ರವ್ಯಲೋಪವಾದರೆ ಏನು ಮಾಡಬೇಕು ಅಂದರೆ ಗೋಮಾತೆಯನ್ನು ಕರ್ಕೊಂಡು ಬರ್ತಾರೆ, ಹೋಮದ ಹತ್ರ ನಿಲ್ಲಿಸ್ತಾರೆ, ಆಕೆಗೆ ನಿರಂತರ ಸೇವೆ ಮಾಡ್ತಾರೆ. ಎಲ್ಲಿವರೆಗೂ? ಹೋಮ ಮುಗಿಯುವವರೆಗೂ ಸೇವೆ ಮಾಡ್ತಾರೆ. ಹೋಮ ನಡೀತಿರುವಂಥ ಮುಗಿಯುವ ಸಂದರ್ಭಕ್ಕೆ, ಯಜ್ಞ ಮುಗಿಯುವಂಥ ಸಂದರ್ಭಕ್ಕೆ ಗೋಮಾತೆಗೆ ಕೊಟ್ಟಿರುವಂಥ ಹುಲ್ಲಿನಲ್ಲಿ ಆ ಗೋಮಾತೆ ತಿಂತಿರೋದನ್ನ ಬಿಟ್ಟು ಒಂದಿಷ್ಟು ಹುಲ್ಲನ್ನು ಬಾಯಿನಲ್ಲಿ ಹಿಡ್ಕೊಂಡು ತಲೆ ಎತ್ತಿ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಸಾಕು, ಸಕಲ ದೇವತೆಗಳು ನಮಗೆ ಸಂತೃಪ್ತಿಯಾಗಿ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ನಂಬುವಂತ ಪರಂಪರೆ ನಮ್ದು. ಅಷ್ಟೂ ದೇವತೆಗಳ ಅನುಗ್ರಹ ಗೋಮಾತೆ ಒಬ್ಬರಿಂದ ಸಿಗುತ್ತೆ. ಆದ್ರಿಂದ ಅಂತ ಗೋಮಾತೆ ಪೂಜೆ ಮನೆ ಮನೆಗಳಿಂದ ಆಗುವಂತ ಕಾಲಘಟ್ಟ ಈ ಸಂದರ್ಭದಲ್ಲಿದೆ. ಒಂದು ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು, ಮಾನವನಿಗೆ ಅತ್ಯಂತ ಹತ್ತಿರವಾದ ಒಂದು ಗೋವು ಇಲ್ಲದ ಮನೆ ನೆಂಟರಿಲ್ಲದ ಮನೆಗೆ ಸಮ ಅಂತ. ಇವತ್ತು ನಮ್ಮ ದೌರ್ಭಾಗ್ಯ, ಮನೆಗಳಲ್ಲಿ ಗೋಮಾತೆಯನ್ನು ಸಾಕುವಂತ ಅದೃಷ್ಟ ನಮಗಿಲ್ಲ, ಆ ಸೌಭಾಗ್ಯಗಳು ನಮಗಿಲ್ಲ, ಆ ಸವಲತ್ತು ನಮಗಿಲ್ಲ. ಅದರಲ್ಲೂ ನಮ್ಮಂತ ಬೆಂಗಳೂರು ನಗರಗಳಿರೋರು
ಮನೆ ಅಂದರೆ ನಮ್ಮದು ಒಂದು ಏರಿಯಾ ಪೂರ್ತಿ ಮನೆ ಇರೋದಿಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ಮನೆ. ನಾವು ಗೋಮಾತೆ ಸಾಕಬೇಕಂದ್ರೆ ಫಸ್ಟ್ ಫ್ಲೋರಿಗೆ ತಗೊಂಡೋಗಿ ಸಾಕಬೇಕು, ಸಾಧ್ಯ ಇಲ್ಲ. ನಾವೇನು ಮಾಡಬೇಕು? ವರ್ಷಕ್ಕೊಂದು ದಿನ, ಹುಟ್ಟುಹಬ್ಬದ ದಿನ ಬಂದು ತಾಯಿ ಗೋಮಾತೆ ನನ್ನ ಕಡೆಯಿಂದ ನಿನ್ನ ಪರವಾಗಿ ನಿನ್ನನ್ನು ಸಾಕಲಿಕ್ಕೆ ಇಷ್ಟು ಹಣವನ್ನು ದಾನ ಮಾಡಿ ಹೋಗ್ತಿದ್ದೀನಮ್ಮ ಅಂತ ಗೋಮಾತೆಗೆ ದಾನವನ್ನು ಕೊಟ್ಟು ಹೋಗಿ ಸಾಕು. ಒಂದು ವರ್ಷದ ಗೋಮಾತೆಗೆ ಬೇಕಾದಂಥ ಸೇವೆಗಳನ್ನು ನನ್ನ ಕಡೆಯಿಂದ ವಹಿಸ್ಕೊಂತೀವಿ. ಅಷ್ಟು ಆಗಲಿಲ್ಲ ಅಂದರೆ ಬಂದು ಗೋಮಾತೆಗೆ ಪೂಜೆ ಮಾಡಿ ಹೋದರೆ ಸಾಕು. ಗೋಮಾತೆಗೆ ಒಂದಿಷ್ಟು ಅಭಿಷೇಕವನ್ನು, ಒಂದಿಷ್ಟು ಅನ್ನವನ್ನು ಕೊಟ್ಟು, ಬೆಲ್ಲವನ್ನು ಕೊಟ್ಟು ಗೋಮಾತೆಗೆ ಪೂಜೆಯನ್ನು ಮಾಡಿ ಹೋದರೆ ಸಾಕು ವರ್ಷಕ್ಕೊಂದು ದಿನ. ಅದೇ ನಾವು ಮಾಡುವಂಥ ಸೇವೆ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಗೋಮಾತೆಗೆ ಸೇವೆ ಮಾಡಿ ಹೋಗುವಂಥ ಪದ್ಧತಿಯನ್ನು ಮನೆ ಮನೆಗಳಲ್ಲಿ ಮತ್ತೊಮ್ಮೆ ರೂಢಿಸುವಂಥ ಅವಶ್ಯಕತೆ ಇದೆ. ಮೊದಲಿತ್ತು, ಮಧ್ಯದಲ್ಲಿ ಬಿಟ್ಟು ಹೋಗಿತ್ತು, ಈಗ ಮತ್ತೊಮ್ಮೆ ರೂಢಿಸುವಂಥ ಅವಶ್ಯಕತೆ. ಆ ರೂಢಿಸುವಂಥ ಕೆಲಸ ಯಾರಿಂದ ಆಗಬೇಕು? ಮನೆಯ ತಾಯಿಂದಿರಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ. ಯಾಕೆ ತಾಯಿಂದಿರೇ ಮಾಡಿಸಬೇಕು? ತಾಯಿಂದಿರೇ ಏನಕ್ಕೆ ಮಕ್ಕಳಿಗಂತ ಸಂಸ್ಕಾರವನ್ನು ನೀಡಬೇಕಂದ್ರೆ ಒಂದೇ ಒಂದು ಕಾರಣ. ನಾನು ಹೇಳ್ತಿರುವಂಥ ಮಾತಲ್ಲ. ಮನುಸ್ಮೃತಿ 6ನೇ ಅಧ್ಯಾಯದಲ್ಲಿ ಮನು ಬರೀತಾರೆ, ಉಪಾಧ್ಯ ದಶಾಚಾರ್ಯ ಆಚಾರ್ಯಿಷ್ಟಂ ಪಿತಾನ್ ಶಾಸ್ತ್ರತು ಪಿತ್ರಾನ ಮಾತ ಗೌರವೇನ ತಿರುಚ್ಯತೆ. ಅರ್ಥಾತ್ ಮನು ಬರೀತಾರೆ, 10 ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯ ಸಮ, ಅಂತ 100 ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ, ಆದ್ರಂತ 1000 ಜನ ತಂದೆಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನು ಹೇಳುವಂಥ ಮಾತು. ಅರ್ಥಾತ್ ಇಡೀ ಜಗತ್ತು ನಿತ್ತು ಮಕ್ಕಳಿಗೆ ಕೊಡುವಂಥ ವಿದ್ಯೆಯನ್ನು ಮೀರಿದು ಒಬ್ಬ ತಾಯಿ ನಿತ್ತು ತನ್ನ ಮಗುವಿಗೆ ಕೊಡುವಂಥ ಸಂಸ್ಕಾರ, ಅಂತ ಸಂಸ್ಕಾರ ತಾಯಿಂದ್ರು ಕೊಡ್ಲಿಕ್ಕೆ ಶುರು ಮಾಡಿ, ನೀವು ಮಾಡಿದ್ದನ್ನು ಮಕ್ಕಳು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವತ್ತಿಗೂ ನಮ್ಮ ಮನೆಗೆ ಯಾರೇ ಬಂದ್ರು ಅವ್ರ ಹೆಸರು ಗೊತ್ತಿದ್ಯೋ ಇಲ್ವೋ, ಅವರ ವಿಳಾಸ ಗೊತ್ತಿದ್ಯೋ ಇಲ್ವೋ, ಅವರ ಪರಿಚಯ ಇದೆಯೋ ಇಲ್ವೋ, ಮನೆ ಮುಂದೆ ಯಾರು ಬಂದ್ರು ದಾಹ ಆಗ್ತಿದೆ ಅಂದ್ರೆ ಅವ್ರಿಗೆ ನೀರು ಕೊಡ್ತೀವಿ ನಾವು. ತೃಷ ಆಗ್ತಿದೆಯಾ ನೀಗಿಸ್ಕೊಳ್ಳಿ ಅಂತ. ಮನೆಗೆ ಹೊಟ್ಟೆ ಹಸು ಅಂತ ಯಾರು ಬಂದ್ರು ಅವ್ರನ್ನ ಮನೆಗೆ ಕರ್ಕೊಂತೀವಿ, ಅವ್ರಿಗೆ ನಮ್ಮ ಕೈಲಾದಷ್ಟು ಊಟವನ್ನು ಹಾಕ್ತೀವಿ, ಅತಿಥಿ ಸತ್ಕಾರ ಮಾಡಿ ಕಳಿಸ್ತೀವಿ. ಯಾಕೆ? ಶಾಸ್ತ್ರಗಳಲ್ಲಿ ಓದಿದ್ವಿ ಅಂತಲ್ಲ, ಕಠೋಪನಿಷತ್ನಲ್ಲಿ ಯಮ ಕೂತು ನಮಗೆ ಹೇಳಿಕೊಟ್ಟ ನಚಿಕೇತನ ಮೂಲಕ ಅನ್ನೋ ಕಾರಣಕ್ಕಲ್ಲ. ಬದಲಿಗೆ ನಮ್ಮ ತಾಯಿ ಮನೆಯ ದಿನನಿತ್ಯ ಇದನ್ನು ಪಾಲಿಸಿಕೊಂಡು ಬರ್ತಿದ್ರು. ಮನೆಗೆ ಬಂದ ಯಾರನ್ನು ಕೂಡ ಹೊಟ್ಟೆ ಹಸುವಿನಿಂದ ಹಾಗೆ ಕಳಿಸ್ತಿರ್ಲಿಲ್ಲ, ಊಟ ಹಾಕಿಯೇ ಕಳಿಸ್ತಿದ್ರು. ನಮ್ಮ ತಾಯಿ ಆ ಕೆಲಸ ಮಾಡಿದ್ರಿಂದ ಆ ಪದ್ಧತಿ ನಮಗೆ ಬಂತು ಅನ್ನೋ ಕಾರಣದಿಂದ ತಾಯಿ ಮಾಡಿದ್ದನ್ನು ನೋಡಿ ನೋಡಿ ಕಲ್ತ್ಕೊಂಡು ನಾವು ತಾಯಿ ಹೇಳ್ಕೊಡುವಂಥ ಅವಶ್ಯಕತೆ ಬರಲಿಲ್ಲ, ಮಾಡಿ ತೋರಿಸಿದ್ರೆ ಸಾಕಾಯಿತು. ಆದ್ರಿಂದ ತಾಯಿ ಹೇಳುವಂಥ ಮಾತು ಮಕ್ಕಳಿಗೆ ವೇದವಾಕ್ಯ, ತಾಯಿ ನಡೆಯುವಂಥ ನಡಿಗೆ ಮಕ್ಕಳಿಗೆ ವೇದ ಸಾಹಿತ್ಯ. ತಾಯಿ ಮಾಡಿ ತೋರಿಸಿ ಸಾಕು, ಮಕ್ಕಳು ಅದನ್ನು ಪಾಲಿಸಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ತಾಯಿಂದರು ಮಾಡಬೇಕಾಗಿರೋ ಕೆಲಸ ಯಾವುದು? ದಿನನಿತ್ಯ ಸಂಧ್ಯಾಕಾಲದಲ್ಲಿ, ಒಂದು ಕಾಲಕ್ಕೆ ನಮ್ಮ ತಾಯಿಂದರು ಸಂಧ್ಯಾಕಾಲ ಆದ ಕೂಡಲೇ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಪೂಜೆ ಮಾಡಿದ್ರು, ತುಳಸಿ ಕಟ್ಟೆ ಆರಾಧನೆ ಮಾಡಿ ದೇವಸ್ಥಾನಗಳಿಗೆ ಬರ್ತಿದ್ರು. ಮಠಮಂದಿರದಲ್ಲಿ ಒಂದೊಂದು ದೀಪ ಹಚ್ಚಿಟ್ಟು ಹೋಗ್ತಿದ್ರು ನಮ್ಮ ತಾಯಿಂದರು. ಯಾಕೆ? ಆ ತಾಯಿಂದರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನನ್ನ ಮಣ್ಣಲ್ಲಿ ಒಂದು ದೀಪ ಹಚ್ಚಿಟ್ರೆ ನನ್ನ ಮನೆ ಬೆಳಗುತ್ತೆ, ಅದೇ ಒಂದು ಮಠ, ಒಂದು ಮಂದಿರದಲ್ಲಿ ದೀಪ ಹಚ್ಚಿಟ್ರೆ ಇಡೀ ಊರು ಬೆಳಗುತ್ತೆ ಅಂತ. ಇಡೀ ಊರನ್ನ ಬೆಳಗಿಸುವಂಥ ಕೆಲಸ ನಮ್ಮ ತಾಯಿಂದರು ಮಾಡ್ತಿದ್ರಲ್ಲ, ಆ ಕೆಲಸ ಮತ್ತೊಮ್ಮೆ ಪುನರಾವರ್ತಿಸಲಿ. ನಮ್ಮ ತಾಯಿಂದರು ಸಂಧ್ಯಾಕಾಲಕ್ಕೆ ಮಠ ಮಂದಿರಕ್ಕೆ ಬರುವಂತಾಗಲಿ, ತಮ್ಮ ಜೊತೆ ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ, ಗೋಶಾಲೆ ಪಕ್ಕದಲ್ಲಿದೆ, ಇಲ್ಲೇ ದೇವಸ್ಥಾನ ಇದೆ. ಕನಿಷ್ಠ ಪಕ್ಷ ವಾರಕ್ಕೊಂದು ದಿನ, ಬಹಳ ಬೇಡ ವಾರಕ್ಕೊಂದು ದಿನ ಮನೆ ಮಕ್ಕಳನ್ನ ಕರ್ಕೊಂಡು ಬಂದು ತಾಯಿಂದರು ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು. ಆ ಮಕ್ಕಳ ತನ್ನಿಂದ ತಾನೇ ಧರ್ಮ ಜಾಗೃತಿ ಆಗುತ್ತೆ. ಅಲ್ಲಿ ಗೋಪೂಜೆ ಮಾಡಬೇಕು, ಮಾಡಿದ ಕೂಡಲೇ ದೇವಸ್ಥಾನಕ್ಕೆ ಬರಬೇಕು, ಇಲ್ಲಿ ಕೂತು ಭಜನೆಗಳನ್ನ ಹಾಡಬೇಕು. ಇದೇ ನಮ್ಮ ಸಂಸ್ಕಾರ. ಯಾಕೆ ಮಕ್ಕಳು ಭಜನೆ ಹಾಡಬೇಕು? ಹಿರಿಯರು ಹೇಳ್ತಾರೆ, ನಾವು ಮಲಗಿಕೊಂಡು ಭಗವಂತನ ನೆನಪಿಸ್ಕೊಂಡ್ರೆ ಭಗವಂತ ಕೂತು ನೋಡ್ತಾನಂತೆ. ನಾವು ಕೂತು ಭಗವಂತನ ಪೂಜೆಯನ್ನ ಮಾಡಿದ್ರೆ ಭಗವಂತ ನಿತ್ತು ನೋಡ್ತಾನಂತೆ. ನಾವು ನಿತ್ತು ಭಗವಂತನನ್ನ ಭಜಿಸಿದ್ರೆ ಭಗವಂತ ಕುಣಿತಾ ಕುಣಿತಾ ನೋಡ್ತಾನಂತೆ ಸಂತೋಷದಿಂದ. ಭಗವಂತ ಕುಣಿಯೋದನ್ನು ನೋಡಿ ಭಕ್ತನು ಕುಣಿಲಿಕ್ಕೆ ಶುರು ಮಾಡಿದ್ರೆ ಭಕ್ತನು ಕುಣಿದ, ಭಗವಂತನು ಕುಣಿದ, ಕುಣಿತ ಭಜನೆ ಪ್ರಾರಂಭ ಆಯಿತು ಅಂತ ಹಿರಿಯರ ಮಾತು. ಅದಕ್ಕೆ ಜೀವಂತ ಸಾಕ್ಷಿಯಾಗಿ ಬದುಕಿ ಹೋದಂಥವ್ರು ಕುಂಬಾರ ಗುಂಡಯ್ಯ ಅಂತ ಶರಣರು. ಹರಿಯರ ರಗಳಿನಲ್ಲಿ ಬರೀತಾರಲ್ಲ, ಕುಂಬಾರ ಗುಂಡಯ್ಯ ಸಾಮಾನ್ಯ ಮಡಿಕೆ ಮಾಡುವಂಥ ವ್ಯಕ್ತಿ. ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದೇ ಕುಂಬಾರ ಗುಂಡಯ್ಯನಿಗೆ ಶಿವನ ಮೇಲಿರುವಂಥ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಹಾಡ್ತಾ ಕುಣಿತಿದ್ರು. ನೋಡಿದಂತೆ ಶಿವರಿಗನಿಸ್ತು, ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನಾ ನನಗೋಸ್ಕರ ಭಜನೆ ಮಾಡ್ತಾನೆ, ಕುಣಿತಾನೆ, ಒಂದು ದಿನ ನಾನು ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಶಿವರಿಗೆ ಮನಸ್ಸಾಯಿತು. ಕುಂಬಾರ ಗುಂಡೆನ ಹೊಸ ನೃತ್ಯಂ ನೋಡುತ್ತ ಶಿವನನ್ನು ಮುಟ್ಟಿತು ಸತ್ಯಂ, ಒಳಗಾಡಿದೆನು ತಮ್ ದಿನನೆನು ತಮ್ ಎಳೆಯರೆಯವ ಹೊರಗಾಡುವೆನು ತಮ್. ಇಷ್ಟು ದಿನ ಮನಸ್ಸಿನ ಒಳಗೆ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳಿ. ಇವತ್ತು ಹೊರಗೆ ಬಂದು ಜಗತ್ತೇ ಕಣ್ ತುಂಬಿಸಿಕೊಳ್ಳಂತೆ ಭಕ್ತನ ಭಜನೆಗೆ ನಾನೇ ನೃತ್ಯ ಮಾಡ್ತೀನಿ ಶಿವ ಧರೆಗಿಳಿದು ಬಂದರು. ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ವಲ್ಲ. ಶಿವ ತಾನೇ ರಂಗವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ ಅಖಂಡವಾದಂಥ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಭಕ್ತನ ಭಜನೆಗೆ ಶಿವನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ? ಹರಿಯರ ರಗಳೆ ಬರೀತಾರೆ, ಕುಂಬಾರ ಗುಂಡೆನ ರಗಳೆ.
ದಶಭುಜಮಂ ದಿಕ್ತಟದೋಳ್ ಪಸರಿಸಿ ಎಸೆವ ಕರಂಗಳನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನುತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಗಳು ಸುರುಣದಿ ತುಳುಕಾಡುತ್ತಿರೆ ಕಡು ಛಲವಳಗಂ ಕುಣಿದಾಡುತ್ತಿರೆ ವಿಸುಳುಗ ಡಮರುಗ ಡಂಡಂಡ್ ಹಳಿರಣಿ ತಿಸುಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರೆ ಹೈಗಳ್ಳೆಡಿಯತ್ತಲ್ ಕರಿಯ ತೊಲ್ಲವಂಬು ಹರಿಸಲ್ ಸರಸಜ ಭವನ ಶಿರಂ ಬೊಬ್ಬಿಡುತ್ತಿರೆ ಸುರರ ಶಿರೋಮಾಲೆಗುಳುಳುತ್ತಿರೆ ಪೊಂಗೆಜ್ಜಗಳ ರವಂಗಲು ಗಲುಕಿನೆ ತೊಂಗಳ ಗಂಟೆಡ ನಮ್ಡಂಡ್ ಹಳಿರನೆ ಆಡಿದ ನಾಡಿದ 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 ಹಾ ಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರುಗುಂಡೆನ ರಗಳನ್ನು ಬರೆದು ವಿವರಿಸ್ತಾರಲ್ಲ. ಭಕ್ತ ಹಾಡುವಂತ ಭಜನೆಗಿರುವ ಸಾಮರ್ಥ್ಯ ಅದು. ಮನಸ್ಸು ಮಾಡಿದ್ರೆ ಭಗವಂತನನ್ನೇ ಧರೆಗಿಳಿಸಿ ತಂತ್ರ ನೃತ್ಯ ಮಾಡಿಸಬಲ್ಲದು. ಆ ಸಾಮರ್ಥ್ಯ ನಮ್ಮ ಮಕ್ಕಳು ಹಾಡುವಂತ ಭಜನೆಗಳಿಗಿದೆ. ಆ ಭಜನೆ ಮಕ್ಕಳ ಬಾಯಿಗಳಿಂದ ಬರಲಿ, ಕಂಸಾಳೆಗಳ ಸದ್ದುಗಳು ಮನೆ ಮಕ್ಕಳ ಕೈಗಳಿಂದ ಹೊರಡಲಿ, ದೇವಸ್ಥಾನಗಳಲ್ಲಿ ಕೂತು ಆ ಧರ್ಮ ಸಂಸ್ಕಾರದ ಸುದೆ ಮತ್ತೊಮ್ಮೆ ಹರಿಯುವಂತಾಗಲಿ ಅಂತ ನಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಕೊನೆಗೊಂದು ಮಾತು, ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಧರ್ಮ ರಕ್ಷಣೆಗಿರೋದು ಇದೊಂದೇ ಮಾರ್ಗ. ಧರ್ಮ ಸಂಸ್ಕಾರದ ಜಾಗೃತಿ ಮನೆ ಮನೆ ಮಕ್ಕಳಲ್ಲಿ. ಇದು ಪರಶುರಾಮರು ಕೊಟ್ಟಂತ ಆದರ್ಶ. ಅಗ್ರಸ್ತೋ ಚತುರ್ವ ವೇದ ಪೃಷ್ಠತಂ ಶಿಶರಂ ಧನು ಇದಂ ಬ್ರಹ್ಮವಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಅರ್ಥಾತ್ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ. ಯಾವ ರೀತಿ ಬಂದರೂ ರಾಷ್ಟ್ರ ಧರ್ಮ ರಕ್ಷಣೆಗೆ ನಾವು ಸಿದ್ಧ ಅಂತ ಪರಶುರಾಮರು ಕೊಟ್ಟ ಆದರ್ಶ ಅದು ಮತ್ತೊಮ್ಮೆ ಕಣ್ತುಂಬಿಸಿಕೊಳ್ಳುವಂತ ಅವಕಾಶ ಈಗ ಬಂದಿದೆ. ನಮ್ಮ ಸೌಭಾಗ್ಯ, ನಮ್ಮ ಸುಕೃತಿ. ನಾವು ಕಣ್ತುಂಬಿಸಿಕೊಳ್ತಿದ್ದೀವಿ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಯಾವ ರೀತಿ ಕ್ಷಾತ್ರ ತೇಜಸ್ಸಿನೊಂದಿಗೆ ನಮ್ಮ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ತಿದ್ದಾರೆ ನಮ್ಮ ಸೈನಿಕರು ನೋಡಿದ್ವಲ್ಲ ಕೆಲವೇ ಸಮಯದ ಹಿಂದೆ. ದುರಾದೃಷ್ಟವಶಾತ್ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧಗಳಾದಾಗ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾದಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇವತ್ತು ಪೆಹಲ್ಗಾಮ್ನಲ್ಲಿ ಕಾಶ್ಮೀರದಲ್ಲಿ ದಾಳಿ ಆಗಿದೆ. ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ಇಲ್ಲತ್ತೆ. ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಂತಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು. ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ತರಿಸ್ಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ಪಾಕಿಸ್ತಾನ ತರಿಸ್ಕೊಳ್ತು, ಸ್ವೀಡಿಷ್ ಮಾಡಿದಂತೆ AWSS ಡಿಫೆನ್ಸ್ ಸಿಸ್ಟಮ್ನೊಂದಿಗೆ ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಗಿ ಬಂತು. ನಮ್ಮ ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಇಳಿದವರು ತಾಯಿ ಹಣೆ ಮೇಲೆ ಹೊತ್ತಿರುವಂಥ ಸಿಂಧೂರಕ್ಕೆ ಕಳಂಕ ಬಂದಾಗ ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ನಾರಿ ಶಕ್ತಿ, ಧೀಶಕ್ತಿ, ಮಾತೃಶಕ್ತಿ, ಹೆಣ್ಣು ಮಕ್ಕಳೇ ಮುಂದೆ ಬರಬೇಕು ಅಂತ ಸೋಫಿಯಾ ಕುರೇಶಿ, ವ್ಯೋಮಿಕಾ ಸಿಂಗ್ ಅಂತ ಹೆಣ್ಣು ಮಕ್ಕಳು ಮುಂದೆ ಬಂದರು. ಆಪರೇಷನ್ ಸಿಂಧೂರವನ್ನು ಮುಂದುವರಿಸಿದ್ರು. ನಮ್ಮ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತಂದರು ಯುದ್ಧಕ್ಕೆ. ಆದರೆ ಪಾಕಿಸ್ತಾನದಂತೆ ಯಾವುದೋ ಅಮೆರಿಕ, ಯಾವುದೋ ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂಥ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲು ಕುಟ್ಟ ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸ್ಕೊಂಡಂತ ಇಂಪೋರ್ಟ್ ಮಾಡಿಸಿಕೊಂಡಂತ ಡಿಫೆನ್ಸ್ ಸಿಸ್ಟಮ್ ಅಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ, ಮೆಟೀರಿಯಲ್ ಇಂದ ಹಿಡಿದು ಲೇಬರ್ನವರೆಗೂ ಸಂಪೂರ್ಣ ಭಾರತದಲ್ಲೇ ನಿರ್ಮಾಣವಾದಂಥ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್. ನಮ್ಮ ಸೈನಿಕರ ಹತ್ರ D4 ಡಿಫೆನ್ಸ್ ಸಿಸ್ಟಮ್ಗಳಿದ್ವು, ಸಮರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ವು. ನಮ್ಮ ಭಾರತದ ಸೈನಿಕರ ಹತ್ರ ರಫೇಲ್ ಫೈಟರ್ ಜೆಟ್ಗಳಿದ್ವು ವಿತ್ ಸ್ಕಾಲ್ಪ್ ಮಿಸೈಲ್ ಲೋಡೆಡ್. ನಮ್ಮ ಹತ್ರ ಸುಖಾಯ್ 30 MK ಫೈಟರ್ ಜೆಟ್ಗಳಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್. ನಮ್ಮ ಹತ್ರ ನಾಗಾಸ್ತ್ರ 1 ಸೂಸೈಡ್ ಡ್ರೋನ್ಗಳಿದ್ವು 100% ಮೇಕ್ ಇನ್ ಇಂಡಿಯಾ. ನಮ್ಮ ಹತ್ರ ಇಸ್ರೇಲ್ನಿಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಅರಬ್ ಡ್ರೋನ್ಗಳಿದ್ವು, ಜಪಾನ್ನಿಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಕಾಮಿಕಾಜೆ ಡ್ರೋನ್ಗಳಿದ್ವು. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳು ನಮ್ಮ ಸೈನಿಕರ ಹತ್ರ ಇದ್ವು. ಸ್ಕೈ ಸ್ಟ್ರೈಕರ್ ಡ್ರೋನ್ಗಳು 100% ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲೇ ತಯಾರಾಗಿ ಹೋದಂತ ಸೂಸೈಡ್ ಡ್ರೋನ್ಗಳು. ನಮ್ಮ ಸೈನಿಕರ ಇಡೀ ಆಪರೇಷನ್ ಸಂದರ್ಭದಲ್ಲಿ ಇಸ್ರೋದಿಂದ ಲೈವ್ ಕೋಆರ್ಡಿನೇಷನ್ ತಗೊಳ್ತಿದ್ರು. INS ವಿಕ್ರಾಂತ್ ಜೊತೆ 36 ಹೆಚ್ಚು ಯುದ್ಧ ಹಡಗುಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ನೊಂದಿಗೆ ನಾರ್ದರ್ನ್ ಅರೇಬಿಯಾ ಸೀನ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ರಣಾಂಗಣಕ್ಕಿಳಿದಂತ ಭಾರತದ ಸೈನಿಕರು ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತಂದ J-16 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದ್ರು. J-17A ಥಂಡರ್ ಫೈಟರ್ ಜೆಟ್ಗಳನ್ನು ಭಾರತದ ಸೈನಿಕರು ಒಂದೇ ಒಂದು ಹೊಡೆತಕ್ಕೆ ಹೊಡೆದುರುಳಿಸಿದ್ರು. ಟರ್ಕಿ ಸೂಸೈಡ್ ಡ್ರೋನ್ಸ್ಗಳನ್ನು ಭಾರತದ ಸೈನಿಕರು ಭಸ್ಮಗೊಳಿಸಿದ್ರು. ಸ್ವೀಡಿಷ್ ಮಾಡಿದಂತೆ AWSS SAP 2000 ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಅವತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ, ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ನಮ್ಮ ಭಾರತದ ಸೈನಿಕರು ಇಡೀ ಆಪರೇಷನ್ ಸಿಂಧೂರವನ್ನು ಮುಂದುವರಿಸಿದ್ರು. 25 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರವನ್ನು ಮಾಡಿ ಭಾರತದ ಸೈನಿಕರು ತೋರಿಸ್ಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸವನ್ನ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರ ರಕ್ಷಣೆ ನಮ್ಮ ಸೈನಿಕರು ಮಾಡಿಕೊಳ್ತಿದ್ದಾರೆ. ಉಳಿದ ಕೆಲಸ ಯಾವುದು?
ಗಡಿ ಒಳಗಿರುವಂಥ ನಾವುಗಳು ಬ್ರಹ್ಮ ತೇಜಸ್ಸಿನಿಂದ ಧರ್ಮ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ಅರ್ಥಾತ್ ನಮ್ಮ ಮೇಲಾಗುವಂಥ ದಾಳಿ ವೈಚಾರಿಕ ದಾಳಿಗಳು, ವಿಶೇಷತಃ ನಮ್ಮ ಮನೆ ಮಕ್ಕಳ ಮೇಲೆ. ನಮ್ಮ ಮಕ್ಕಳಿಗೆ ಬಂದು ಪ್ರಶ್ನೆ ಮಾಡ್ತಾರೆ, ನೀವ್ಯಾಕೆ ಗೋಪೂಜೆ ಮಾಡ್ತೀರಾ? ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪ್ಪಿ ಮುಖ? ಹನುಮಂತನ ರಾಮಭಕ್ತ ಅಂತ ಕರೀತೀರಾ? ರಾಮರಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಇವೆಲ್ಲ ಕಾಲ್ಪನಿಕ ಅಲ್ವಾ? ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂತ ಪ್ರಶ್ನೆ. ಈ ಪ್ರಶ್ನೆ ಮಾಡೋರು ಯಾರು? ಸಾಮಾನ್ಯರ? ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರ ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ, ಏನು ಪುರಾವೆ? A question that was asked in the Supreme Court of India during the judgment of Ram Janmabhoomi case. What gives us the guarantee that these questions might not come to our house in the next days? ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಮಾಡಿದಂಥ ಈ ಪ್ರಶ್ನೆ ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂಥ ಬುದ್ಧಿಜೀವಿಗಳು ಮುಂದೊಂದು ದಿನ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ನಮ್ಮ ಮಕ್ಕಳ ಮುಂದೆ ನಿಂತು ಕೇಳ್ತಾರೆ, ರಾಮರಿಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ನಿಮ್ಮ ಹತ್ರ ಏನು ಸಾಕ್ಷಿ? ಮುಂದೊಂದು ದಿನ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆ ಬಂದಾಗ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಎಷ್ಟು ಧರ್ಮದ ಪರವಾಗಿ ವೈಚಾರಿಕ ಜಾಗೃತಿ ನಾವು ಮೂಡಿಸಿರ್ಬೇಕಂದ್ರೆ ಮನೆಯ ಒಂದೊಂದು ಹಿಂದೂ ಮಗು ಎದೆಬ್ಬಿಸ್ಕೊಂಡಿದೆ, ತಟ್ಕೊಂಡು ಉತ್ತರ ಕೊಡಬೇಕು. ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಭಗವಂತನ ಸೋಮೇಶ್ವರನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷಿ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆಯ ಒಂದೊಂದು ಮಗುವಿನಲ್ಲೂ ಇಷ್ಟು ಜಾಗೃತಿ ನಮ್ಮ ಮನೆ ಪೋಷಕರು ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತ, ರಾಷ್ಟ್ರದ ಹಿರಿಮೆ ಸುಭದ್ರವಾಯ್ತಂತರ್ಥ. ಇಷ್ಟೇ ನಮ್ಮ ಜವಾಬ್ದಾರಿ, ಇದನ್ನ ಪಾಲಿಸೋಣ. ಮತ್ತು ಹೆಮ್ಮೆ ವಿಚಾರ, ನಾಳೆ ಪಥಸಂಚಲನ ಇದೆ. ಗಣವೇಶದೊಂದಿಗೆ ಸಾವಿರಾರು ಜನ ಸಂಘದ ಕಾರ್ಯಕರ್ತರು ಗಣವೇಶವನ್ನು ತೊಟ್ಟು ಪಥಸಂಚಲನಕ್ಕೆ ಬರ್ತಿದ್ದಾರೆ. 100 ವರ್ಷ ಇವತ್ತು ಸಂಘಕ್ಕೆ ತುಂಬುವಂಥ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. 100 ವರ್ಷಗಳ ಕಾಲ ಧರ್ಮದ ಕೆಲಸವನ್ನು ಮಾಡ್ತಿರುವಂಥ ಯಾರೇ ಇರಲಿ, ಅದು ಗೋಶಾಲೆಯನ್ನು ನಡೆಸ್ತಿರುವಂಥ ಅಣ್ಣಂದಿರು ಇರಲಿ, ದೇವಸ್ಥಾನದ ಕೆಲಸವನ್ನು ನೋಡ್ಕೊಂತಿರುವಂಥ ಅಣ್ಣಂದಿರು ಇರಲಿ, ದೇವಸ್ಥಾನದ ಹೊರಗೆ ನಿಂತು ನಮ್ಮ ಮನೆ ಮುಂದೆ ಇರುವಂಥ ತುಳಸಿ ಕಟ್ಟೆ ರಕ್ಷಣೆಗೆ, ಆ ಗೋಮಾತೆ ರಕ್ಷಣೆಗೆ, ನಮ್ಮ ಮನೆ ಹೆಣ್ಣು ಮಕ್ಕಳ ರಕ್ಷಣೆಗೆ ತಮ್ಮ ಇಡೀ ಯೌವನವನ್ನು ಸಮರ್ಪಿಸಿರುವಂಥ ನಮ್ಮ ಕಾರ್ಯಕರ್ತರಲ್ಲಿ, ಅವರೆಲ್ಲರೂ ಕೂಡ ಇದು ಸುಲಭದ ಹಾದಿ ಅಂತ ಬಂದವರಲ್ಲ, ಇದರಿಂದ ನನಗೆ ಹೆಸರು ಸಿಗುತ್ತೆ ಅಂತ ಬಂದವರಲ್ಲ, ಇದರಿಂದ ನನಗೆ ಏನೋ ಜೀವನದಲ್ಲಿ ವೈಯಕ್ತಿಕ ಲಾಭ ಆಗುತ್ತೆ ಅಂತ ಬಂದವರಲ್ಲ. ಎಲ್ಲರಿಗೂ ಗೊತ್ತು ಇದು ಕಷ್ಟದ ಹಾದಿ. ಮುಂದೊಂದು ದಿನ ನಾನು ಧರ್ಮದ ಪರವಾಗಿ ನಿಂತಾಗ ನನ್ನ ಪರವಾಗಿ ಜನ ನಿಲ್ತಾರ ಇಂತ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ನಮ್ಮ ಧರ್ಮದವರೇ ನಮ್ಮ ಪರವಾಗಿರ್ತಾರ ಇಲ್ವಾ ಅನ್ನೋ ಸಂಶಯ ಕೂಡ ನಮ್ಮ ಜನರಿಗೆ ಇರುತ್ತೆ. ಅಂಥ ಸಂದರ್ಭದಲ್ಲೂ ಕಾರ್ಯಕರ್ತರು ಒಂದು ಧರ್ಮದ ದೇಶದ ಕೆಲಸ ಮಾಡ್ತಾರೆ. ಯಾಕೆ? 100 ವರ್ಷಗಳ ಕಾಲ ಭಗವದ್ಧ್ವಜದ ಮುಂದೆ ನಿಂತು ಪ್ರಮಾಣ ಮಾಡಿದ್ದೀವಿ ನಾವು. ಶ್ರುತಂ ಶೈವ ಯತ್ಕಂಟಕಾಕೀಣ ಮಾರ್ಗಂ ಸ್ವಯಂ ಸುಕೃತಂ ನ ಸುಖಂ ಕಾರ್ಯೇತ್. ನಮಗೆ ಗೊತ್ತು ಇದು ಸುಲಭದ ಹಾದಿ ಅಲ್ಲ, ಇದು ಕಷ್ಟ ಕಾರ್ಪಣ್ಯಗಳ ಹಾದಿ, ಇದು ಕಲ್ಲು ಮಳ್ಳುಗಳು ತುಂಬಿರುವಂತಹ ಹಾದು. ಆದ್ರೂ ಸ್ಪಷ್ಟ ದೃಷ್ಟಿನಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಿದ ನಂತರವೂ ಇದೇ ಹಾದಿಯನ್ನು ಪಾಲಿಸಿಕೊಂಡು ಧರ್ಮ ರಕ್ಷಣೆಗೆ ನಾವು ಮುಂದೆ ನಿಂತಿದ್ದೀವಿ. ನಾವು ಎಲ್ಲರೂ ಜೀವನವನ್ನು ಸಮರ್ಪಿಸಿರೋದು ಅಂತಿಮ ಒಂದು ಕನಸಿನ ನನಸಿಗೆ. ಯಾವುದು ಆ ಕನಸು? ದಿನನಿತ್ಯ ನಿತ್ತು ಭಗವದ್ಧ್ವಜ ಮುಂದೆ ಮಾಡುವಂತ ಸಂಘ ಗೀತೆಯಲ್ಲಿ ಹೇಳುವಂತ ಕೊನೆಯ ಸಾಲುಗಳು, ಪರಂ ವೈಭವಂ ನೇತು ಮೇತ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾತೆ ವೃಷಂ. ತಾಯಿ ಭಾರತಿಯನ್ನು ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೇ ನಮ್ಮೆಲ್ಲರ ಅಂತಿಮ ಕನಸು. ಆ ಅಂತಿಮ ಕನಸಿಗೋಸ್ಕರ ಇಡೀ ಯೌವನವನ್ನು ಸಮರ್ಪಿಸಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ, ತಾಯಿಂದಿರಿದ್ದಾರೆ. ಅವರ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ಲೋಣ, ಅವರಿಗೆ ಬೆಂಬಲವನ್ನು ನೀಡೋಣ. 100 ವರ್ಷ ತುಂಬಿರುವಂಥ ಸಂಘದ ಕಾರ್ಯ ಇನ್ನು ಸಾವಿರ ವರ್ಷಗಳ ಕಾಲ ಮನುಕುಲದ ಅಂತಿಮ ತಲೆಮಾರಿನವರೆಗೂ ಧರ್ಮದ ಸಂಸ್ಕೃತಿಯನ್ನು ತಲುಪಿಸುವಂಥ ಕೆಲಸದಲ್ಲಿ ಸಂಘ ನಿರತವಾಗಿರಲಿ ಅಂತ
ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಆ ಸಂಘದ ಕಾರ್ಯಕರ್ತರಾಗಿ ನಾವೆಲ್ಲರೂ ರಾಷ್ಟ್ರ ಮತ್ತು ಧರ್ಮದ ಸೇವೆಯನ್ನು ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಂಗೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಂಘಟನೆ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ದೇಶದ ಕೆಲಸ, ಧರ್ಮದ ಕೆಲಸ ಅಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಏನು ಗೌರವ ಸಲ್ಲಿಸ್ತೀವೋ ಅಲ್ವೋ ನನಗೆ ಗೊತ್ತಿಲ್ಲ. ಆದರೆ ಸೇರುವಂಥ ಎಷ್ಟೋ ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಗೋಶಾಲೆ ನೋಡ್ಕೊಂತಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಗ್ರಾಮಸ್ಥರು, ಹಿಂದೂ ಬಾಂಧವರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿನ್ನ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಮೊದಲು ಧರ್ಮದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗಬೇಕಂತ ಧರ್ಮಕ್ಕೋಸ್ಕರ ದುಡಿತಿದ್ದೆಲ್ಲಪ್ಪ, ನಿನ್ನನ್ನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಕೊಡುವ ಗೌರವ ಇದೆ. ಶಾಸ್ತ್ರಕಾರರ ಮಾತು, ಧರ್ಮ ರಕ್ಷತಿ ರಕ್ಷಿತ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಧರ್ಮವೇ ಮಾಡುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ಲೋದು ಇಲ್ಲಿ ನಿಂತಿರುವಂತ ನಮ್ಮೆಲ್ಲ ಹಿಂದೂ ಬಾಂಧವರ ಜವಾಬ್ದಾರಿ. ನಾವು ಅವರ ಪರವಾಗಿ ನಿಲ್ಲೋಣ, ಅವರಿಗೆ ಬೆಂಬಲ ನೀಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ನಿರಂತರ ಗೋಮಾತೆ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತ ಸಮಸ್ತ ಕಾರ್ಯಕರ್ತ ಅಣ್ಣಂದರಿಗೆ ಶತಶತಮಾನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜರು ಶಾರದಾ ಮಾತೆ ನನಗೆ 2 ಮಾತನ್ನು ಕೇಳಿಸ್ಕೊಂಡಂತ ಪರಂಪೂಜನಿ ದಿವ್ಯತ್ರಿಯರಿಗೆ, ಎಲ್ಲ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದರಿಗೆ ಹಾಗೂ ವಿಡಿಯೋ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ಹಣೆ ನಮಸ್ಕರಿಸ್ತೇನೆ. ಭಗವಂತ ಸೋಮೇಶ್ವರನ ಪಾದರವಿಂದಗಳಿಗೆ ನುಡಿ ನಮನವನ್ನು ಅರ್ಪಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.